ओम ज्ञानतिमिरन्दस्य ज्ञानाञ्जनशलाखया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातां सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्यनामने गौरत्रिसे नमः। हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। मूकं करोति वाचालं पंगुं लङ्घयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇವತ್ತು ಶ್ರೀಮದ್ ಭಾಗವತ ರಸಮಾಲಯದ ಅಂತಿಮ ದಿನ. ಪ್ರಥಮ ಸ್ಕಂದದ 19ನೇ ಅಧ್ಯಾಯ ಇವತ್ತು ಚರ್ಚೆ ಆಗಲಿದೆ. ಈ ಅಧ್ಯಾಯದ ಹೆಸರು ಶುಕಮುನಿಗಳ ಆಗಮನ. ಯಾವ ಒಂದು ಗಳಿಗೆಗೆ ನಾವು ಕಾಯ್ತಾ ಇದ್ವೋ ಅದೀಗ ಬಂದಿದೆ. ಶುಕದೇವ ಗೋಸ್ವಾಮಿಯವರು ಶ್ರೀಮದ್ ಭಾಗವತ್ ಪುರಾಣದ ವಕ್ತಾ, ಭಾಗವತ ಕಥಾಕಾರರು, ಅವರು ಈಗ ಆಗಮಿಸ್ತಾರೆ ಈ ಅಧ್ಯಾಯದಲ್ಲಿ. ಪ್ರಥಮ ಸ್ಕಂದದಲ್ಲಿ ಒಂದು ಇಂಟ್ರೊಡಕ್ಷನ್ ಅಥವಾ ಏನಂತಾರೆ, ಒಂದು ಸೆಟ್ಟಿಂಗ್ ದ ಸೀನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಭಾಗವತ ಕೇಳುವುದಕ್ಕೆ ಯಾವ ಪ್ರಸಂಗದಲ್ಲಿ ಭಾಗವತನ ಹೇಳಲಾಗಿತ್ತು ಆ ಒಂದು ಸಿಚುವೇಶನ್ ವರ್ಣಿಸೋದಕ್ಕೆ ಇಡೀ ಪ್ರಥಮ ಸ್ಕಂದದಲ್ಲಿ ಆ ವಿಷಯನೇ ಇದೆ. ಸೊ ಈ ಪ್ರಥಮ ಸ್ಕಂದದ ಅಂತಿಮ ಭಾಗದಲ್ಲಿ ಶುಕದೇವ ಗೋಸ್ವಾಮಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಇದೊಂದು ಅದ್ಭುತವಾದ ಒಂದು ಘಟನೆ. ನಾವು ಇದ್ರ ಬಗ್ಗೆ ಇವತ್ತು ಆದಷ್ಟು ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನಿನ್ನೆ ನಾವು ನೋಡಿದ್ವಿ ಹೇಗೆ ಶಮಿಕ ಋಷಿಯ ಮಗನಾದಂತಹ ಶೃಂಗಿ ಪರೀಕ್ಷಿತನಿಗೆ ಶಾಪ ಕೊಡ್ತಾನೆ ಅಂತ. ರಾಜ ಪರೀಕ್ಷಿತರು ಕಾಡಿನಲ್ಲಿ ಬೇಟೆಗಂತ ಹೋಗ್ತಾ ಇದ್ರು. ಬೇಟೆಯಾಡಿದಾಗ ಅವರಿಗೆ ತುಂಬ ಆಯಾಸ ಆಯಿತು, ಬಾಯಾರಿಕೆ ಆಯಿತು, ಹಸಿವಾಯಿತು. ಇವಾಗ ಶಮಿಕ ಋಷಿ ಆಶ್ರಮಕ್ಕೆ ಬರ್ತಾರೆ. ಋಷಿಗಳು ಧ್ಯಾನದಲ್ಲಿ ಕೂತಿದ್ದಾರೆ. ಯಾರು ಬಂದಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಆಗ ಪರೀಕ್ಷಿತ್ ಮಹಾರಾಜರು ಬಂದು ಕೇಳ್ತಾರೆ, ನೀರು ಕುಡಿ ಅಂತ. ಅವ್ರೇನು ಕೇಳಿಸೋದೇ ಇಲ್ಲ ಅವ್ರ ಮಾತು, ಪರೀಕ್ಷಿತನ ಮಾತು. ಆಗ ಪರೀಕ್ಷಿತರಿಗೆ ಕೋಪ ಬರುತ್ತೆ. ಅವರು ಒಂದು ಸತ್ತಿರೋ ಹಾವನ್ನು ತಗೊಂಡು ಅವರ ಭುಜದ ಮೇಲೆ ಇಟ್ಟು ಹೋಗ್ಬಿಡ್ತಾರೆ. ಪರೀಕ್ಷಿತ್ ಮಹಾರಾಜರು ಈ ರೀತಿ ಕೃತ್ಯವನ್ನು ಯಾಕೆ ಮಾಡಿದರೆ ಅಂತ ಕೆಲವೊಂದು ಪ್ರಶ್ನೆ ಕೇಳ್ಬೋದು. ಆದರೆ ಈ ಒಂದು ಕೃತ್ಯ ಭಗವಂತನ ಪ್ರೇರಣೆಯಿಂದ ಆಗಿರೋದು. ಪರೀಕ್ಷಿತ್ ಮಹಾರಾಜ ಜೀವನದಲ್ಲಿ ಎಂದು ತಪ್ಪು ಮಾಡಿದವನಲ್ಲ, ಬ್ರಾಹ್ಮಣರಿಗೆ ಭಕ್ತರಿಗೆ ಅವಮಾನ ಮಾಡಿದವನಲ್ಲ. ಅಂಥ ಮಹಾನ್ ಪರೀಕ್ಷಿತ್ ಮಹಾರಾಜ ಈಗ ಶಮಿಕ ಋಷಿಯ ಭುಜದ ಮೇಲೆ ಸತ್ತಿರೋ ಹಾವನ್ನು ಹಾಕ್ತಿದ್ದಾನೆಂದರೆ ಈ ಘಟನೆ ದೇವರ ಪ್ರೇರಣೆಯಿಂದ ನಡೀತಾ ಇದೆ, ಕೃಷ್ಣನ ಪ್ರೇರಣೆಯಿಂದ ನಡೀತಾ ಇದೆ. ಕೃಷ್ಣ ಶ್ರೀಮದ್ ಭಾಗವತವನ್ನು ನಮಗೆಲ್ಲ ಕೊಡೋದಕ್ಕೆ ಪರೀಕ್ಷಿತನನ್ನು ನಿಮಿತ್ತವಾಗಿ ಬಳಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ. ಅರ್ಜುನ, ನೀನು ನನ್ನ ಕೈಯಲ್ಲಿ ನಿಮಿತ್ತನಾಗು, ನೀನು ಯುದ್ಧ ಮಾಡು.
ನೀನು ಯುದ್ಧ ಮಾಡದೇ ಇದ್ದರೂ ನಾನು ಯುದ್ಧವನ್ನು ಗೆಲ್ಲಿಸ್ತೀನಿ, ಆದರೆ ನೀನು ಯುದ್ಧವನ್ನು ಮಾಡಿದರೆ ನಿನಗೆ ಶ್ರೇಯ ಸಿಗುತ್ತೆ ಅಂತ. ಅದೇ ರೀತಿ ಇಲ್ಲಿ ಭಗವಂತ ಪರೀಕ್ಷಿತನನ್ನು ನಿಮಿತ್ತವಾಗಿ ಬಳಸಿ ಭಾಗವತವನ್ನು ನಮಗೆಲ್ಲ ಕೊಡ್ತಾ ಇದ್ದಾನೆ. ಅಂತ ಒಂದು ಮಹಾನ್ ಘಟನೆಯಲ್ಲಿ ನಡೀತಾ ಇದೆ. ಈ ವಿಷಯ ತಿಳಿದ ಮೇಲೆ ಶಮೀಕ ಋಷಿಯ ಮಗನಾದಂತಹ ಶೃಂಗಿ ಕೋಪಗೊಂಡು ಗರ್ವದಿಂದ, ಆ್ಯಕ್ಚುಲಿ ಅವನಿಗೆ ಗೊತ್ತಾಗಲಿಲ್ಲ ಪರೀಕ್ಷಿತ ಅಂತ ರಾಜ ಅಂತ. ಪರೀಕ್ಷಿತನನ್ನು ಒಂದು ನಾಯಿಗೆ ಹೋಲಿಸ್ತಾನೆ, ಒಂದು ಕಾಗೆಗೆ ಹೋಲಿಸ್ತಾನೆ. ನಾಯಿ ಮನೆ ಹೊರಗಡೆ ಇರಬೇಕು, ಅದು ಒಳಗಡೆ ಬಂದು ಸ್ವಾಮಿಯ ತಟ್ಟೆಯಲ್ಲಿ ಒಟ್ಟಿಗೆ ಊಟ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಕ್ಷತ್ರಿಯರಿಗೆ ಪಾಠ ಕಲಿಸ್ತೀನಿ. ಕೃಷ್ಣ ಈಗ ಇಲ್ಲ ಅಂತ ತಿಳ್ಕೊಂಡು ಕ್ಷತ್ರಿಯರಿಗೆ ತುಂಬ ಗರ್ವ ಬಂದಿದೆ, ಬ್ರಾಹ್ಮಣರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಪಾಠ ಕಲಿಸ್ತೀನಿ ಅಂತ ಶಾಪವನ್ನು ಕೊಡ್ತಾರೆ. 7 ದಿನದಲ್ಲಿ ನೀನು ಸಾಯ್ತೀಯ ಅಂತ. ಈ ವಿಷಯ ತಂದೆಗೆ ಗೊತ್ತಾದಾಗ ತಂದೆ ತುಂಬ ದುಃಖ ಪಡ್ತಾರೆ. ಹೇಳ್ತಾರೆ, ಮಗ ನೀನು ಮಾಡಿದ ತಪ್ಪು. ಪರೀಕ್ಷಿತ ಮಹಾಭಾಗವತ, ಕೃಷ್ಣನೇ ಸಾಕ್ಷಾತ್ ಅವನಿಗೆ ರಕ್ಷಣೆ ಕೊಟ್ಟಿದ್ದು, ಅಂಥ ಮಹಾನ್ ಭಕ್ತ ಅವನು, ಅವನಿಗೆ ಶಾಪ ಕೊಟ್ಟಿದೆಯಲ್ಲ. ಅವನಿಗೆ ಶಾಪ ಕೊಟ್ಟರೆ ಇಡೀ ರಾಜ್ಯವನ್ನು ನೋಡ್ಕೋತಿರೋರು ಅವರು. ರಾಜ ಇಲ್ಲ ಅಂದರೆ ಕಳ್ಳರು ಹೆಚ್ಚಾಗ್ತಾರೆ, ಅತ್ಯಾಚಾರ ಹೆಚ್ಚಾಗುತ್ತೆ, ಶೋಷಣೆ ಹೆಚ್ಚಾಗುತ್ತೆ. ಅದನ್ನೆಲ್ಲ ಯಾರು ನೋಡ್ಕೊತಾರೆ? ಸೊ ನೀನು ಮಾಡಿದ್ರೆ ತಪ್ಪು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ದಯವಿಟ್ಟು ನನ್ನ ಮಗನನ್ನು ಕ್ಷಮಿಸಿ ಅಂತ. ಸೊ ಈ ರೀತಿ ಹಿಂದಿನ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ವಿಷಯವನ್ನು ನೋಡಿದ್ವಿ. ಇವತ್ತು ನಾವೇನು ನೋಡೋಣ ಅಂದರೆ ಶುಕಮುನಿಗಳ ಆಗಮನ. ಪರೀಕ್ಷಿತ ಅರಮನೆಗೆ ಬಂದ ಮೇಲೆ ವಿಷಾದಿಸ್ತಾನೆ, ನಾನು ಮಾಡಿದ ತಪ್ಪಾಗಿತ್ತು ಅಂತ. ಮತ್ತು ಶಾಪವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಎಲ್ಲವನ್ನು ತ್ಯಜಿಸಿ ಗಂಗಾ ನದಿ ಹತ್ರ ಹೋಗ್ತಾನೆ. ಒಟ್ಟುಗೂಡಿದ ಋಷಿಮುನಿಗಳಿಗೆ ತನ್ನನ್ನು ಸಲ್ಲಿಸುತ್ತಾನೆ, ಶರಣಾಗ್ತಾನೆ. ಸೊ ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಸಿಕ್ಕಿದೆ, ಪರೀಕ್ಷಿತ್ ಗಂಗಾ ನದಿ ತಟದಲ್ಲಿ ಬಂದಿದ್ದಾನೆ ಅಂತ ವಿಷಯ ತಿಳಿದ ತಕ್ಷಣ ಎಲ್ಲ ಋಷಿಮುನಿಗಳು ಬ್ರಹ್ಮಾಂಡದಿಂದ ಎಲ್ಲರೂ ಏಕತ್ರರಾಗ್ತಾರೆ. ಯಾಕೆಂದರೆ ಭಾಗವತವನ್ನು ಕೇಳೋದಕ್ಕೆ ಬರ್ತಾರೆ. ಆಗ ಮಹಾರಾಜ್ ಪರೀಕ್ಷಿತ ಶುಕದೇವ್ ಗೋಸ್ವಾಮಿಯರಿಂದ ವಿಚಾರಿಸ್ತಾನೆ ಜೀವನದ ಮುಖ್ಯ ವಿಷಯದ ಬಗ್ಗೆ, ಮತ್ತು ವಿಶೇಷವಾಗಿ ಸಾಯುವವನು ಯಾರು ಮೃತ್ಯುವಿನ ಹತ್ತಿರ ಬರ್ತಾ ಇದ್ದಾರೋ ಅವರ ಕರ್ತವ್ಯ ಏನು ಅಂತ ಇಲ್ಲಿ ವಿಚಾರಗಳನ್ನು ಕೇಳ್ತಾನೆ ಪರೀಕ್ಷಿತ್ ಮಹಾರಾಜ. ಅದಕ್ಕೆ ಉತ್ತರಗಳು ಮುಂದಿನ ಅಧ್ಯಾಯದಿಂದ, ಮುಂದಿನ ಸ್ಕಂದದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಾವು ಶುಕದೇವ್ ಗೋಸ್ವಾಮಿಯರು ಬಂದಿದ್ದು ಹೇಗೆ, ಆಗಮಿಸಿದ್ದು ಹೇಗೆ ಅನ್ನೋ ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ. ಸೊ ಅರಮನೆಯಲ್ಲಿ ರಾಜ ಪರೀಕ್ಷಿತ್ ಶಮೀಕ ಋಷಿಯ ಮೇಲೆ ತೋರಿಸಿದ ಕೋಪವು ತಪ್ಪು ಅಥವಾ ನಾಗರಿಕವಾದದ್ದು ಎಂದು ತೀರ್ಮಾನಿಸಿದನು. ಸ್ವಲ್ಪ ಸಮಯದ ನಂತರ ರಾಜನು 7 ದಿನಗಳಲ್ಲಿ ಸಾಯುವಂತೆ ಶಾಪಗ್ರಸ್ತನಾಗಿರುವ ಸಂದೇಶವನ್ನು ಪಡೆಯುತ್ತಾನೆ. ಆ್ಯಕ್ಚುಲಿ ಒಬ್ಬ ಬ್ರಾಹ್ಮಣ ಸಂದೇಶವನ್ನು ತೊಗೊಂಡ್ಬರ್ತಾನೆ. ಶಮೀಕ ಋಷಿ ಹೇಳ್ತಾರೆ, ನೀನು ರಾಜನಿಗೆ ಹೋಗಿ ಈ ಸಂದೇಶ ಕೊಡುವಂತ. ಶಮೀಕ ಋಷಿಗಳು ತಾವೇ ಬರೋದಿಲ್ಲ, ಈಗ ರಾಜನಿಗೆ ಮತ್ತೆ ಸಂಕೋಚ ಆಗ್ಬೋದು ನಮ್ಮನ್ನು ನೋಡಿದರೆ. ಅದಕ್ಕೆ ಒಬ್ಬ ಬ್ರಾಹ್ಮಣನ ಜೊತೆ ಸಂದೇಶವನ್ನು ಕಳಿಸ್ತಾರೆ. ಅದನ್ನು ಕೇಳಿದ ತಕ್ಷಣ ಪರೀಕ್ಷಿತ ಅತಿ ಕೃತಜ್ಞತೆಯಿಂದ ಅದನ್ನು ಸ್ವೀಕರಿಸ್ತಾನೆ. ಸೊ ಭಗವಂತನ ಭಕ್ತರು ಎಷ್ಟು ಸಹನೀಯರಾಗಿದ್ದಾರೆ ಅಂದರೆ, ಅವರು ಮಾನಹಾನಿ, ಮೋಸ, ಶಾಪ, ತೊಂದರೆ, ನಿರ್ಲಕ್ಷ್ಯ ಅಥವಾ ಕೊಲ್ಲಲ್ಪಟ್ಟಿದ್ದರೂ ಸಹ ಅವರು ಎಂದಿಗೂ ತಮ್ಮನ್ನು ತೀರಿಸಿಕೊಳ್ಳಲು ಒಲವು ತೋರಿಸುವುದಿಲ್ಲ. ಇದು ನಿನ್ನೆ ನೋಡಿದೆವು ನಾವು. ತಿರಸ್ಕೃತ, ವಿಪ್ರಲಬ್ಧ, ಶಪ್ತ, ಕ್ಷಿಪ್ತ, ಹತ ಅಪಿ ನಾಸ್ಯ ತತ್ ಪ್ರತಿಕುರುವಂತಿ ತದ್ಭಕ್ತ ಪ್ರಭುವೋಪಿ. ಭಗವಂತನ ಭಕ್ತರು ಬಲಶಾಲಿಗಳಾಗಿದ್ದರೂ ಕೂಡ ಅವರು ಎಂದೂ ಪ್ರತಿಕಾರ ಮಾಡೋದಿಲ್ಲ ಅಂತ ಇಲ್ಲಿ ಹೇಳಿದರು. ಸೊ ಪರೀಕ್ಷಿತ ನಿರ್ದೋಷಿಯಾದ ಬ್ರಾಹ್ಮಣನ ವಿರುದ್ಧ ಮಾಡಿದ ಘೋರ ಕೃತ್ಯಕ್ಕೆ ವಿಷಾದ ವ್ಯಕ್ತಪಡಿಸಿದರು ಮತ್ತು ತನ್ನ ಮೇಲೆ ಸ್ವಲ್ಪ ವಿಪತ್ತು ಬರುತ್ತೆ ಅಂತ ನಿರೀಕ್ಷಿಸ್ತಾರೆ. ಇದು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಬರಲೇಬೇಕು. ಸೊ ಪರೀಕ್ಷಿತನಿಗೂ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಏನೋ ಶಿಕ್ಷೆ ಬರುತ್ತೆ ಅಂತ. ಸೊ ಆ ಒಂದು ವಿಪತ್ತಿಗೋಸ್ಕರ ಅವನು ಕಾಯ್ತಾ ಇದ್ದ. ವಿಪತ್ತು ಬರಲಿ, ನನ್ನ ಮೇಲೆ ಬರಲಿ, ನನ್ನ ಪರಿವಾರದ ಮೇಲೆ ಬರಬೇಡ ಅಂತ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ.
ಸೊ ಶೃಂಗಿಯಿಂದ ಶಾಪಗ್ರಸ್ತರಾಗಿದ್ದಾರೆ ಎಂಬ ಸುದ್ದಿ ತಿಳಿಯುತ್ತದೆ. ಲೌಕಿಕ ವಿಷಯಗಳ ಬಗ್ಗೆ ವಿರಕ್ತಿ ತೋರಿಸಲು ಇದನ್ನು ಭಗವಂತನ ಆಶೀರ್ವಾದವೆಂದು ಅರ್ಥ ಮಾಡಿಕೊಂಡರು. ನಾನು ಮನೆಗೆ ತುಂಬ ಆಸಕ್ತನಾಗಿದ್ದೆ, ನನ್ನನ್ನು ಮನೆಯಿಂದ ವಿರಕ್ತನಾಗಿ ಮಾಡೋದಕ್ಕೆ ಭಗವಂತ ಈ ರೀತಿ ಲೀಲೆಯನ್ನು ಮಾಡಿದ್ದಾನೆ ಅಂತ ಪರೀಕ್ಷಿತ ಯೋಚನೆ ಮಾಡ್ತಾನೆ. ಅವನು ಎಲ್ಲವನ್ನೂ ತ್ಯಜಿಸಿ ಗಂಗಾ ತೀರದಲ್ಲಿ ಆಮರಣಾಂತ ಉಪವಾಸಕ್ಕೆ ಕುಳಿತು ಮುಕುಂದನ ಕಮಲ ಪಾದಗಳನ್ನು ಧ್ಯಾನಿಸ್ತಾನೆ. ಇದು ಮೊದಲು 7 ಶ್ಲೋಕಗಳಲ್ಲಿ ವರ್ಣನೆ ಮಾಡಲಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. 19ನೇ ಅಧ್ಯಾಯದ ಪ್ರಾರಂಭದಲ್ಲಿ ಸೂತ ಮುನಿಗಳು ಹೇಳ್ತಾರೆ. ಸೂತೋವಾಚ ಮಹೀಪತಿಸ್ತ್ವಥ ತತ್ಕರ್ಮ ಗರ್ಹ್ಯಂ ವಿಚಿಂತಯನ್ನಾತ್ಮಕೃತಂ ಸುದುರ್ಮನಾಃ ಅಹೋ ಮಯಾ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ. ಮಹೀಪತಿ ಅಂದರೆ ಪರೀಕ್ಷಿತ, ಈ ಜಗತ್ತಿನ ರಾಜ. ಮನೆಗೆ ಬಂದ ಮೇಲೆ ತನ್ನ ಮನೆಗೆ ಬಂದ ಮೇಲೆ ಏನು ಮಾಡ್ತಾನೆ? ಚಿಂತನೆ ಮಾಡ್ತಾನೆ. ಎದರ ಬಗ್ಗೆ ಚಿಂತನೆ ಮಾಡ್ತಾನೆ? ಆತ್ಮಕೃತಂ, ಅವನು ಮಾಡಿದಂತಹ ಕೃತ್ಯವನ್ನು ಚಿಂತನೆ ಮಾಡ್ತಾನೆ. ತುಂಬ ಕೆಟ್ಟ ಕೆಲಸ ಮಾಡಿದ್ದೆ ನಾನು ಅಂತ ದುರ್ಮನಾಹ, ಅವ್ರಿಗೆ ಸಂತೋಷ ಆಗಲಿಲ್ಲ, ತುಂಬ ಚಿಂತೆ ಮಾಡ್ತಾಯಿದ್ರು, ಶೋಕದಲ್ಲಿದ್ದರು. ಅವ್ರಿಗೆ ಯೋಚನೆ ಮಾಡ್ತಾನೆ ಮನಸ್ಸಲ್ಲಿ, ಓಹೋ ಮಯಾ ನೀಚಂ ಅನಾರ್ಯವತ್ ಕೃತಂ, ಎಂಥ ನೀಚ ಕಾರ್ಯ ಮಾಡಿದೆ, ಅನಾರ್ಯ ಕಾರ್ಯ ಮಾಡಿದೆ. ಆರ್ಯ ಅಂದರೆ ಸುಸಂಸ್ಕೃತವಾದಂತಹ ವ್ಯಕ್ತಿಗೆ ಆರ್ಯ ಅಂತ ಕರೀತಾರೆ. ಅನಾರ್ಯ ಅಂದರೆ ಯಾರು ಸಂಸ್ಕೃತ ಅಥವಾ ತಪ್ಪು ಕೆಲಸ ಮಾಡ್ತಾರೋ, ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೋ ಅವರಿಗೆ ಅನಾರ್ಯ ಅಂತ ಕರೀತಾರೆ. ಕೃಷ್ಣ ಕೂಡ ಅರ್ಜುನನಿಗೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸ್ವಲ್ಪ ಬೈತಾನೆ. ಅನಾರ್ಯ ಜುಷ್ಟಂ ಅಶ್ವರ್ಗ್ಯಂ ಕುತಸ್ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರ್ಮ ಅರ್ಜುನ ಅಂತ ಹೇಳ್ತಾನೆ. ಅನಾರ್ಯ, ನೀನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ, ಇದು ಅನಾರ್ಯ, ಇದು ಸರಿಯಲ್ಲ. ಎಲ್ಲಿಂದ ಬಂತು ಈ ಕಲ್ಮಶ ನಿನ್ನ ಹೃದಯದಲ್ಲಿ ಅಂತ. ಹೃದಯದಲ್ಲಿ ಪರೀಕ್ಷಿತಗೌಡ ಇಲ್ಲಿ ಯೋಚನೆ ಮಾಡ್ತಾನೆ, ಎಲ್ಲಿಂದ ಬಂತು ಈ ಒಂದು ಕೆಟ್ಟ ವಿಚಾರ, ಬ್ರಾಹ್ಮಣರಿಗೆ ಅವಮಾನ ಮಾಡುವಂತಹ ವಿಚಾರ ಎಲ್ಲಿಂದ ಬಂತು ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ದ. ಅನಾರ್ಯವತ್ ಕೃತಂ ನೀಚಂ, ಯಾರ ಮೇಲೆ ನಾನು ಅನಾರ್ಯ ಕೆಲಸ ಮಾಡಿದೆ? ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ, ಒಬ್ಬ ಶುದ್ಧವಾದಂಥ ಬ್ರಾಹ್ಮಣ, ನಿರಾಗಸಿ ಬ್ರಾಹ್ಮಣಿ, ಒಬ್ಬ ಬ್ರಾಹ್ಮಣ, ಗೂಢ ತೇಜಸಿ, ಅತಿ ಬಲಶಾಲಿ ತೇಜಸ್ವಿಯಾದಂತಹ ಈ ವ್ಯಕ್ತಿಯನ್ನು ನಾನು ಅವಮಾನ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಒಂದು ವಿಷಾದವನ್ನು ತಮ್ಮ ಹೃದಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಭುಪಾದರು ಹೇಳ್ತಾರೆ ತಾತ್ಪರ್ಯದಲ್ಲಿ, ಆಕ್ಸಿಡೆಂಟಲಿ ಕಮಿಟೆಡ್ ಸಿನ್ಸ್ ಅಂದರೆ ಅಕಸ್ಮಾತಾಗಿ ಏನಾದರೂ ತಪ್ಪು ಮಾಡಿದರೆ ಒಬ್ಬ ಭಕ್ತ ಅವನು ದುಃಖ ಪಡಬೇಕು, ಅವನು ರಿಪೆಂಟೆನ್ಸ್ ಹೃದಯದಲ್ಲಿ ಬರಬೇಕು, ಪಶ್ಚಾತ್ತಾಪ ಬರಬೇಕು ಅಂತ. ಅಕಸ್ಮಾತಾಗಿ ಯೋಚನೆ ಮಾಡದೆ ಮಾಡಿರುವಂತಹ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟರೆ ಆ ಪಶ್ಚಾತ್ತಾಪಗಳು ನಾಶವಾಗುತ್ತೆ. ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಎಲ್ಲ ಪಾಪ ನಾಶವಾಗುತ್ತೆ ಅಂತ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ. ಸೊ ಇಲ್ಲಿ 1ನೇ ಶ್ಲೋಕದಲ್ಲಿ ಇದು ನೋಡಿದ್ದೀವಿ ನಾವು. 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಧ್ರುವಂ ತಥೋ ಮೇ ಕೃತದೇವ ಹೇಲನಾದ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಹಿ ಅಘನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವ ಮದ್ಧಾ. ನಿಶ್ಚಿತವಾಗಿ ಧ್ರುವಂ, ನಿಶ್ಚಿತವಾಗಿ ನನ್ನ ಮೇಲೆ ಒಂದು ವಿಪತ್ತು ಬರುತ್ತೆ. ತಪ್ಪು ಮಾಡಿದ ಮೇಲೆ ವಿಪತ್ತು ಬರುತ್ತೆ. ಯಾರ ಮೇಲೆ ಅದರ ಏನಂತಾರೆ
ಅವಮಾನ ಮಾಡಿದರೆ, ಅಪರಾಧ ಮಾಡಿದರೆ, ಪಾಪಿ ಕೆಲಸ ಮಾಡಿದರೆ ವಿಪತ್ತು ಬರಲೇಬೇಕು. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ವಿಪತ್ತು ಬರೋದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜರು, ಧ್ರುವಂ ತಥೋಮೇ ಕೃತದೇವ ಹೇಳನ ದುರತ್ಯಯಂ ವ್ಯಸನಂ. ಅತಿ ಮಹಾನ್ ಒಂದು ವಿಪತ್ತು ಬರುತ್ತೆ, ನಾತಿ ದೀರ್ಘಾತ್, ಬೇಗನೆ ಬರುತ್ತೆ, ಬೇಗನೆ ಬರಲಿ ಅಂತ ಹೇಳ್ತಾರೆ ಅವರು. ಆ ವಿಪತ್ತು ಬೇಗನೆ ಬರಲಿ, ನನ್ನ ಮೇಲೆ ಬರಲಿ. ತದಸ್ತು ಕಾಮಹಿ ಅಘನಿಷ್ಕೃತಾಯ ಮೇ ಯಥಾನುಕುರ್ಯಾಂ ಪುನರೇವ ಅಧ. ಈ ಒಂದು ಪಾಪ, ಒಂದು ಪ್ರತಿಕ್ರಿಯೆ ಬರಲಿ ನನ್ನ ಮೇಲೆ, ಅದು ನನ್ನ ಪರಿವಾರದ ಮೇಲೆ ಬೇಡ. ಯಾಕೆಂದ್ರೆ ಪ್ರಭುಪಾದರು ಹೇಳ್ತಾರೆ, ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ ಆ ತಪ್ಪಿಗೆ ಒಂದು ರಿಯಾಕ್ಷನ್, ಪ್ರತಿಕಾರ ಆ ಕುಟುಂಬದವ್ರಿಗೂ ಬರುತ್ತೆ. ಒಬ್ಬರು ತಪ್ಪು ಮಾಡಿದ್ರೆ ಸಾಕು, ಆ ಕುಟುಂಬದವರು ಕೂಡ ಒಂದು ಕಷ್ಟ ಬರುತ್ತೆ ಅಂತ ಇಲ್ಲಿ ಒಂದು ನಿಯಮ ಇದೆ. ಅದಕ್ಕೆ ಪರೀಕ್ಷಿತ ರಾಜನಾಗಿದ್ದ, ಸೊ ರಾಜವಂಶದವನು ತಪ್ಪು ಮಾಡ್ದ, ಸೊ ಆ ರಾಜವಂಶದಲ್ಲಿರುವವರು ಎಲ್ಲರಿಗೂ ಈ ಒಂದು ಪ್ರತಿಕ್ರಿಯೆ ಬರುತ್ತೆ ಅಂತ ಹೇಳ್ತಾ ಇದ್ದ, ಯೋಚನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ ಮಹಾರಾಜ. ಸೊ ಈ ರೀತಿ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ನಾನು ಈ ಪಶ್ಚಾತ್ತಾಪ ಅಂದರೆ ಈ ಒಂದು ವಿಪತ್ತು ಬಂದಾಗ ನಾನು ಮತ್ತೆ ಇದನ್ನು ಮಾಡೋದಿಲ್ಲ, ಆ ಭಯದಿಂದ ನಾನು ಮತ್ತೆ ಇಂಥ ಕೃತ್ಯವನ್ನು ಮಾಡೋದಿಲ್ಲ ಅಂತ, ನ ಕುರ್ಯಾಂ ಪುನರ್ ಏವ ಮಧ್ಯ ಅಂತ ಇಲ್ಲಿ ಹೇಳ್ತಾರೆ. ಸೊ ಭಕ್ತನ ಮನೋಭಾವನೆ ಕೂಡ ಹೀಗೆ ಇರಬೇಕು. ತಪ್ಪು ಮಾಡಬಾರ್ದು, ಅಕಸ್ಮಾತಾಗಿ ತಪ್ಪು ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ಮತ್ತು ಆ ಒಂದು ಪ್ರತಿಕ್ರಿಯೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಸೊ ಈ ರೀತಿ ಒಳ್ಳೆಯ ಭಕ್ತ ಮತ್ತೆ ಒಳ್ಳೆಯ ಭಕ್ತನಾಗಬೇಕು ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದೆ ಹೋಗೋಣ. ಅದ್ಯೈವ ರಾಜ್ಞಂ ಬಲಂ ವೃದ್ಧಕೋಶಂ ಪ್ರಕೋಪಿತಾ ಬ್ರಹ್ಮಕುಲಾನಲೋ ಮೇ ದಹತ್ವ ಅಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸಿ ದ್ವಿಜದೇವ ಗೋಭ್ಯಃ. ನನ್ನ ರಾಜ್ಯ, ನನ್ನ ಬಲ ಮತ್ತು ನನ್ನ ವೃದ್ಧಕೋಶ. ಪರೀಕ್ಷಿತ ಇಡೀ ಜಗತ್ತಿನ ಒಡೆಯನಾಗಿದ್ದ. ಎಂಥ ಕೋಶ ಇರಬೇಕು ಅವನ ಹತ್ರ, ಎಷ್ಟು ದುಡ್ಡು ಇರಬೇಕು, ಎಷ್ಟು ಸಂಪತ್ತಿರಬೇಕು. ಈ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ದಹತು. ಈ ಬ್ರಾಹ್ಮಣನಿಗೆ ಅವಮಾನ ಮಾಡಿರುವಂತಹ ಪಾಪಕೃತ್ಯದಿಂದ ನನ್ನ ರಾಜ್ಯ, ನನ್ನ ಶಕ್ತಿ ಮತ್ತು ನನ್ನ ಕೋಶ ಎಲ್ಲವೂ ಸುಟ್ಟು ಭಸ್ಮವಾಗಲಿ ಅಂತೇಳಿ ಹೇಳ್ತಾನೆ. ಅಭದ್ರಸ್ಯ ನಮೇ ಅಭೂತ್. ನಾನು ಮತ್ತೆ ಈ ಒಂದು ಅಭದ್ರ, ಇಂಥ ಒಂದು ಅಪರಾಧವನ್ನು ಮಾಡದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಪಾಪೀಯಸಿ ದ್ವಿಜ ದೇವ ಗೋಭ್ಯ. ನಾನು ದ್ವಿಜರ ಮೇಲೆ, ದೇವನ ಮೇಲೆ ಮತ್ತು ಹಸುಗಳ ಮೇಲೆ ಈ ಒಂದು ಪಾಪವನ್ನು ಮಾಡಿದೆ. ಆ್ಯಕ್ಚುಲಿ ಯಾವುದಾದ್ರೂ ಸುಸಂಸ್ಕೃತವಾದಂತಹ ರಾಜ್ಯದಲ್ಲಿ ಈ ಮೂರು ಜನರಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ದ್ವಿಜ, ದೇವ, ಗೋಭ್ಯ. ದ್ವಿಜ ಅಂದರೆ ಭಕ್ತರು, ಬ್ರಾಹ್ಮಣರು. ಯಾಕೆಂದರೆ ಅವರು ಭಗವಂತನಿಗೆ ಶರಣಾಗಿ ಭಗವಂತನ ಸಂದೇಶವನ್ನು ನಮಗೆಲ್ಲ ಕೊಡ್ತಾ ಇದ್ದಾರೆ. ಅವರಿಗೆ ಹೆಚ್ಚು ಗೌರವ ಕೊಡಬೇಕು. ಬ್ರಾಹ್ಮಣರನ್ನು ಅಥವಾ ಭಕ್ತರನ್ನು ಈ ಸಮಾಜದ ತಲೆಗೆ ಹೋಲಿಸಿದ್ದಾರೆ. ಸಮಾಜದಲ್ಲಿ ತಲೆ ಇಲ್ಲ ಅಂದರೆ ಸಮಾಜ ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ. ಹೇಗೆ ಒಬ್ಬ ಮನುಷ್ಯನಲ್ಲಿ ತಲೆ ಇಲ್ಲ ಅಂದರೆ ಅದು ಸತ್ತ ದೇಹ, ಮೃತ ದೇಹ, ಅದು ಯಾವುದು ಉಪಯೋಗಕ್ಕಿಲ್ಲ ದೇಹ. ನಾವು ಮನುಷ್ಯನನ್ನು ನೋಡಿರ್ಬೋದು, ಒಬ್ರಿಗೆ ಕಾಲು ಇರಲಿಕ್ಕಿಲ್ಲ ಆದರೂ ಜೀವಂತವಾಗಿರ್ತಾರೆ, ಕೈ ಇರಲಿಕ್ಕಿಲ್ಲ ಜೀವಂತವಾಗಿರ್ತಾರೆ, ಕೆಲವರು ಹೊಟ್ಟೆನೂ ಇರಲಿಕ್ಕಿಲ್ಲ, ಕೆಲವರು ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದು ಹೊಟ್ಟೆಯನ್ನು ತೆಗೆದು ಡೈರೆಕ್ಟ್ ಇಂಟೆಸ್ಟೈನ್ ಕರಳುಗಳನ್ನು ಜಾಯಿನ್ ಮಾಡಿರ್ತಾರೆ, ಅವರು ಜೀವಂತವಾಗಿರ್ತಾರೆ. ಆದರೆ ತಲೆ ಇಲ್ಲದೆ ಜೀವಂತವಾಗಿರೋರನ್ನು ನಾವೆಂದೂ ನೋಡಿಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ರು, ಈ ಜಗತ್ತಿನಲ್ಲಿ ಭಕ್ತರಿಲ್ಲ ಅಂದರೆ ತಲೆನೇ ಇಲ್ಲ ಅಂತ. ಸೊ ತಲೆ ಇಲ್ಲದಿರುವಂತಹ ಒಂದು ಸಮಾಜ ಅದು ಮೃತ ಸಮಾಜ, ಇದು ಡೆಡ್ ಸೊಸೈಟಿ ಅಂತ ಪ್ರಭುಪಾದರು ಹೇಳ್ತಿದ್ರು. ಸೊ ಅದಕ್ಕೆ ದ್ವಿಜರನ್ನು ರಕ್ಷಣೆ ಮಾಡೋದು, ಅವರಿಗೆ ಗೌರವವನ್ನು ಕೊಡೋದು, ಅವ್ರ ಮಾತನ್ನು ಕೇಳೋದು ತುಂಬ ಮುಖ್ಯ. ದೇವ ದ್ವಿಜ ದೇವ ಗೋಭ್ಯ. ದೇವ ಅಂದರೆ ಭಗವಂತನಿಗೆ ಎಲ್ಲರೂ ಪೂಜೆ ಮಾಡಬೇಕು, ಭಗವಂತನನ್ನು ನಂಬಬೇಕು, ಭಗವಂತನ ಕೊಟ್ಟಿರುವಂತಹ ಸಂದೇಶವನ್ನು ಕೇಳಿ ಪರಿಪಾಲಿಸಬೇಕು. ನಂತರ ಗೋಭ್ಯ, ಹಸುಗಳ ಸಂರಕ್ಷಣೆ ಮಾಡಬೇಕು. ಯಾಕೆಂದರೆ ಹಸುಗಳು ಕೃಷ್ಣನಿಗೆ ಅತಿ ಪ್ರಿಯವಾದವರು.
ಸೊ ದ್ವಿಜ ದೇವ ಗೋಬ್ಯ ಈ 3 ಜನರನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಬೇಕು. ಇದು ಎಲ್ಲ ರಾಜರ ಒಂದು ಕರ್ತವ್ಯ ಅಂತ ಈ ಶ್ಲೋಕದಿಂದ ನಮಗೆ ಅರ್ಥ ಆಗುತ್ತೆ. ಸೊ ಕಲಿ ಏನು ಮಾಡ್ದ? ಕಲಿ ಬಂದು ಫಸ್ಟ್ ಗೋಹತ್ಯೆಯನ್ನು ಸ್ಟಾರ್ಟ್ ಮಾಡ್ದ, ನಂತರ ಬ್ರಾಹ್ಮಣರ ತಲೆಯನ್ನು ಕೆಡಿಸ್ದ. ಸೊ ಬ್ರಾಹ್ಮಣಿಕ ಇದು ಒಂದು ವೇದಿಕ್ ಸಂಸ್ಕೃತಿ ಏನಿತ್ತಲ್ಲ ಅದನ್ನೇ ಮುರಿದು ಹಾಕೋಕ್ಕೆ ಪ್ರಯತ್ನ ಪಟ್ಟ. ಸೊ ಅದು ಕಲಿಯ ಪ್ರಭಾವ. ಸೊ ಕಲಿ ಈಗಲೂ ಕೂಡ ಹೆಚ್ಚು ತೀವ್ರತೆಯಿಂದ ಹೆಚ್ಚು ಶಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಇದಕ್ಕೆ ನಾವು ಒಂದು ಉತ್ತರ ಕೊಡಬೇಕಂದ್ರೆ, ಪ್ರತ್ಯುತ್ತರ ಕೊಡಬೇಕಂದ್ರೆ ನಾವೇನು ಮಾಡಬೇಕು? ಹೆಚ್ಚು ಹರಿನಾಮ ಸಂಕೀರ್ತನೆ ಮಾಡಬೇಕು, ಭಾಗವತವನ್ನು ಕೇಳಬೇಕು. ಎಷ್ಟು ಹರಿನಾಮ ಸಂಕೀರ್ತನೆ ಮಾಡ್ತೀವೋ, ಎಷ್ಟು ಭಾಗವತವನ್ನು ಕೇಳ್ತೀವೋ ಅಷ್ಟು ನಾವು ಕಲಿಯನ್ನು ದೂರ ಇಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸಚಿಂತಯನ್ನಿತ್ತಂ ಅತಾಶೃಣೋದ್ಯಥಾ ಮುನೇ ಸುತುಕ್ತೋ ನಿರತಿಸ್ತಕ್ಷಕಾಖ್ಯಃ ಸಸಾಧುಮೇನೇನ ಚಿರೇಣ ತಕ್ಷಕಾ ನಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ. ಸೊ ಸಹ ರಾಜ ಚಿಂತನೆ ಮಾಡ್ತಾನೆ. ಚಿಂತಯನ್ ಇತ್ತಂ ಅಥಾ ಶೃಣೋದ್ಯಥಾ ಮುನೇ ಸುತುಕ್ತೋ. ಆ ಮುನಿಯ ಮಗನಾದಂತಹ ಶೃಂಗಿ ಶಾಪ ಕೊಟ್ಟಿದ್ದಾನೆ ಅಂತ ಅವನು ಕೇಳ್ತಾನೆ. ಅಥಾ ಶೃಣೋತ್. ಆ ಶಾಪ ಏನಿತ್ತು? ಒಂದು ತಕ್ಷಕ ಅನ್ನೋ ಒಂದು ಹಾವು ಬಂದು ನನ್ನ ಕಚ್ಚುತ್ತೆ, ಅದು ನನ್ನನ್ನು ಕೊಂದು ಹಾಕುತ್ತೆ ಅಂತ. ನಿವೃತ್ತಿ ಅಂದರೆ ಮೃತ್ಯು. ಸಸಾಧು ಮೇನೇನ ಚೀರೇಣ ತಕ್ಷಕ. ಸಸಾಧು ಮೇನೆ, ಅದು ಒಳ್ಳೆಯದಾಯಿತು ಅಂತ ಪರೀಕ್ಷಿತ ಯೋಚನೆ ಮಾಡ್ತಾನೆ. ಇಂಥ ಒಂದು ಶಾಪ ಬಂದಿದ್ದು ಒಳ್ಳೆಯದಾಯಿತು, ನನ್ನ ಮೇಲೆ ಬಂತು ಶಾಪ. ಸೊ ನನ್ನ ಮನೆಯವ್ರಿಗೇನೂ ಆಗಲಿಲ್ಲ, ಈ ರಾಜ್ಯಕ್ಕೇನಾಗಲಿಲ್ಲ, ನಾನು ಸತ್ತೋಗ್ತೀನಿ ಅಂತ. ಸಾಧು ಮೇನೆ ನ ಚಿರೇಣ ತಕ್ಷಕ ನಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣ. ಆ ತಕ್ಷಕನ ಒಂದು ವಿಷದಿಂದ ಅಥವಾ ಬೆಂಕಿಯಿಂದ ಸೊ ಆಸಕ್ತನಾಗಿರುವ, ಇಲ್ಲಿ ಪ್ರಸಕ್ತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಪ್ರಸಕ್ತ ಅಂದರೆ ಪ್ರಕೃಷ್ಟ ರೂಪೇಣ ಆಸಕ್ತ. ಆಸಕ್ತಿಯನ್ನು ಇನ್ನೂ ಹೆಚ್ಚು ಪಟ್ಟು ಮಾಡಿದರೆ ಅದು ಪ್ರಸಕ್ತ ಅಂತ ಆಗುತ್ತೆ. ಸೊ ನಾನು ಈ ರಾಜ್ಯಕ್ಕೆ ತುಂಬ ಆಸಕ್ತನಾಗಿದ್ದೀನಿ, ಮತ್ತು ನನ್ನ ರಾಣಿಯರು, ನನ್ನ ಧನ, ನನ್ನ ಕೋಶ ಎಲ್ಲದಕ್ಕೂ ಆಸಕ್ತನಾಗಿದ್ದೀನಿ. ಈ ಒಂದು ಶಾಪದ ಮುಖಾಂತರ ಇದು ವಿರಕ್ತಿಗೆ ಕಾರಣವಾಗುತ್ತೆ ಅಂತ ಇಲ್ಲಿ ಪರೀಕ್ಷಿತ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಇದು ಭಕ್ತರ ಒಂದು ಮನೋಭಾವನೆ. ಏನಾದರೂ ಕಷ್ಟ ಬಂದರೆ ಇದು ಭಗವಂತನ ಇಚ್ಛೆ. ಈ ಒಂದು ಸನ್ನಿವೇಶದಿಂದ ನಾನು ಹೇಗೆ ಭಕ್ತಿಯಲ್ಲಿ ಪ್ರಗತಿ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾರೆ ಭಕ್ತರು. ಸೊ ಶ್ರೀಲ ಪ್ರಭುಪಾದರು ಕೂಡ ಅವರು ಪೂರ್ವಾಶ್ರಮದಲ್ಲಿ ಅವ್ರದ್ದೊಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಅದು ಲೂಟಿ ಆಯಿತು, ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ರು ಕೆಲವು ಜನ. ಆಗ ಸುದ್ದಿ ಶ್ರೀಲ ಪ್ರಭುಪಾದರಿಗೆ ತಲುಪುತ್ತೆ ಪತ್ರದ ಮುಖಾಂತರ. ಸ್ವಾಮೀಜಿ ಇದು ಅವರ ಹೆಸರು ಅಭಯಚರಣ್ ಅಂತ. ಆವಾಗ ಸೊ ಅಭಯಚರಣ್ ಅವರೇ, ನಿಮ್ಮ ಫ್ಯಾಕ್ಟ್ರಿಗೆ ಲೂಟಿಯಾಗಿದೆ, ಎಲ್ಲ ಧನ ಸಂಪತ್ತೆಲ್ಲ ನಾಶವಾಗಿದೆ ಅಂತ. ಸೊ ಪ್ರಭುಪಾದ ಲೆಟರ್ ನೋಡ್ತಾರೆ. ಆಗ ಪ್ರಭುಪಾದರಿಗೆ ವಯಸ್ಸಾಗಿತ್ತು, ಸುಮಾರು 50 ವರ್ಷದ ಮೇಲೆ ಆಗಿತ್ತು. ಸೊ ಅವರು ಪ್ರಚಾರ ಕಾರ್ಯದಲ್ಲಿ ಹೆಚ್ಚು ಟೈಮ್ ಕೊಡ್ತಾಯಿದ್ರು, ಫ್ಯಾಕ್ಟ್ರಿಗೆ ಅಷ್ಟು ನೋಡ್ಕೊತಾ ಇರಲಿಲ್ಲ. ಆಗ ಈ ಲೆಟರ್ ಬಂದ ಮೇಲೆ ಪ್ರಭುಪಾದರು ಸ್ವಲ್ಪ ನಗ್ತಾರೆ. ಅವ್ರು ಹೇಳ್ತಾರೆ, ಯಸ್ಯಾಹಂ ಅನುಗ್ರಹಣಾಮಿ ಹರಿಷ್ಯೇತ ಧನಂ ಶನೇಹಿ. ಯಾವಾಗ ಕೃಷ್ಣ ಒಬ್ಬರ ಮೇಲೆ ವಿಶೇಷ ಅನುಗ್ರಹವನ್ನು ತೋರಿಸ್ತಾನೋ ಆಗ ಆ ಭಕ್ತನ ಎಲ್ಲವನ್ನೂ ಕತ್ಕೊಂಡ್ಬಿಡ್ತಾನೆ. ಯಸ್ಯಾಹಂ ಅನುಗ್ರಹಣಾಮಿ ಹರಿಷ್ಯೇ. ಕೃಷ್ಣನ ಇನ್ನೊಂದು ಹೆಸರು ಹರಿ. ಹರಿ ಅಂದರೆ ಎಲ್ಲವನ್ನ, ಹರಿ ಅಂದರೆ ತಗೊಳ್ಳುವವನು, ಹೀರ್ಕೊಂಡು ಬಿಡ್ತಾನೆ. ಹರಿ ಅಂದರೆ ಕಳ್ತನ ಮಾಡ್ಕೊಂಡ್ಬಿಡ್ತಾನೆ. ಸೊ ಹರಿಷ್ಯೇ ತದ್ಧನಂ, ಅವನು ಎಲ್ಲ ಸಂಪತ್ತನ್ನು ತಥೋ ಧನಂ ತ್ಯಜಂತ್ಯಸ್ಯ ಸ್ವಜನ ದುಃಖಿತಾ. ಆಗ ಆ ಭಕ್ತನಲ್ಲಿ ಯಾರೂ ಇರೋದಿಲ್ಲ, ಅದಕ್ಕೆ ಅವನಿಗೆ ದುಃಖಕ್ಕೊಳಗಾಗ್ತಾನೆ. ಸೊ ಇದರ ಅರ್ಥ ಏನಂದರೆ, ಯಾರು ಭಕ್ತರು ಕೃಷ್ಣನ ಪಡಿಬೇಕಂತ ಇಚ್ಛೆ ಪಡ್ತಾ ಇದ್ದಾರೆ, ಆದರೆ ಅವರ ಭಕ್ತಿಯಲ್ಲಿ ಕೆಲವೊಂದು ಅಡಚಣೆಗಳಿರುತ್ತೆ, ಕೆಲವೊಂದು ಆಸಕ್ತಿಗಳಿರುತ್ತೆ. ಅದು ಕೃಷ್ಣನನ್ನು ತಲುಪೋದಕ್ಕೆ ಅಡಚಣೆ ಆಗಿರುತ್ತೆ. ಕೃಷ್ಣ ಅದನ್ನೆಲ್ಲ ತೊಗೊಂಡ್ಬಿಡ್ತಾನೆ. ಯಾರಿಗಾದರೂ ಸಂಪತ್ತು ಅಡಚಣೆ ಆಗಿದರೆ ಕೃಷ್ಣ ಸಂಪತ್ತನ್ನು ತೊಗೊಂಡ್ಬಿಡ್ತಾನೆ. ಭಕ್ತಿಯಲ್ಲಿ ಮುಂದುವರೋದಕ್ಕೆ ಯಾರಿಗಾದರೂ ಏನೋ ಒಂದು ಆಸಕ್ತಿ ಅಡಚಣೆ ಆಗಿದರೆ ಅದನ್ನು ತೊಗೊಂಡ್ಬಿಡ್ತಾನೆ. ಹರಿಷಿಯೇ. ಸೊ ಈ ರೀತಿ ಆ ಭಕ್ತಿ ಪ್ರಗತಿ ಮಾಡೋದಕ್ಕೆ ಅನುಕೂಲವಾದ ಒಂದು ಮಾರ್ಗವನ್ನು ಒದಗಿಸಿಕೊಡ್ತಾರೆ ಕೃಷ್ಣ. ಸೊ ಇಲ್ಲಿ ಕೂಡ ಪರೀಕ್ಷಿತ ಆ ಮನೋಭಾವನೆಯಲ್ಲಿ
ವಿರಕ್ತಿ ಕಾರಣಂ, ಈ ಒಂದು ಶಾಪ ನನಗೆ ವಿರಕ್ತಿಗೆ ಕಾರಣವಾಗ್ತಾ ಇದೆ ಅಂತ ತುಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾನೆ. ನಂತರ ಗಂಗಾ ನದಿಯ ತಟದಲ್ಲಿ ಬಂದು ಗಂಗಾ ನದಿಯ ಪಕ್ಕ ಕೂತ್ಕೋತಾನೆ. ಸೊ 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅತೋ ವಿಹಾಯೇ ಮಮ ಮುಂಚ ಲೋಕಂ ವಿಮರ್ಶಿತೋ ಹೇಯತಯಾ ಪುರಸ್ತಾದ್ ಕೃಷ್ಣಾಂಗ್ರಿ ಸೇವಾಂ ಅಧಿಮನ್ಯಮಾನ ಉಪಾವಿಶತ್ ಪ್ರಾಯಂ ಅಮರ್ತ್ಯ ನದ್ಯಾಂ. ಸೊ ಅಮರ್ತ್ಯ ನದ್ಯಾಂ ಅಂದರೆ ಗಂಗಾ ನದಿ, ಕೃಷ್ಣನ ಪಾದಗಳಿಂದ ಉದ್ಗಮವಾಗಿರುವಂತಹ ನದಿ, ಅಮೃತವಾದಂತಹ ನದಿ. ಸೊ ಉಪಾವಿಶತ್ ಪ್ರಾಯಂ, ಆ ಗಂಗಾ ನದಿಯ ತಟ್ಟದ ಹತ್ತಿರ ಬಂದು ಕೂತ್ಕೊತಾನೆ. ಕೃಷ್ಣಾಂಗ್ರಿ ಸೇವಾಂ ಅಧಿಮನ್ಯಮಾನ, ಎಲ್ಲ ಮಾರ್ಗಗಳಲ್ಲಿ ಶ್ರೇಷ್ಠವಾದದ್ದು ಕೃಷ್ಣ ಮಾರ್ಗ, ಭಕ್ತಿ ಮಾರ್ಗ. ಸೊ ಕೃಷ್ಣನನ್ನು ಧ್ಯಾನಿಸುತ್ತಾ, ಕೃಷ್ಣನ ಪಾದ ಕಮಲ್ಗಳನ್ನು ಧ್ಯಾನಿಸುತ್ತಾ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಈಗ ನಾನು ಲೋಕವನ್ನು ಬಿಟ್ಟು ಹೋಗಲೇಬೇಕು, ಸೊ ಅದಕ್ಕೆ ನಾನು ಕೃಷ್ಣನನ್ನು ಧ್ಯಾನ ಮಾಡ್ತಾ ಹೋಗೋಣ ಅಂತ ಅಲ್ಲಿ ಕೂತ್ಕೋತಾನೆ. ರೈಟ್. ಶ್ರೀಲ ಪ್ರಭುಪಾದರು ಹಿಂದಿನ ತಾತ್ಪರ್ಯದಲ್ಲಿ ಬರೀತಾರೆ, ಆ್ಯಕ್ಚುಲಿ ಪರೀಕ್ಷಿತ ಎಲ್ಲ ಕೋಶವನ್ನು ಬಿಟ್ಟು ಬಂದ. ಸೊ ಅದೇ ರೀತಿ ಎಲ್ಲರೂ ತಮ್ಮ ಒಂದು ಸಂಪತ್ತೇನಿದೆಯಲ್ಲ ಒಂದು ದಿನ ಬಿಟ್ಟು ಹೋಗಬೇಕಾಗತ್ತೆ. ಸೊ ಇದ್ದಿರೋ ಸಂಪತ್ತನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದರೆ ಅಟ್ಲೀಸ್ಟ್ ನಮಗೆ ಭಕ್ತಿ ಸಿಗುತ್ತೆ. ಆದರೆ ಸಂಪತ್ತನ್ನು ಅದೇ ರೀತಿ ಬ್ಯಾಂಕಲ್ಲೇ ಇಟ್ಟು ಅದನ್ನು ಕೃಷ್ಣ ಸೇವೆಯಲ್ಲಿ ಉಪಯೋಗಿಸದೇ ಇದ್ದರೆ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ಅದರಿಂದ ನಮ್ಗೆ ಏನೂ ಲಾಭ ಸಿಗೋದಿಲ್ಲ. ಎಷ್ಟು ಗಳಿಸೋದು ಇಲ್ಲೇ ಉಳಿಯುತ್ತೆ, ನಮ್ಮ ಜೊತೆ ಏನೂ ಬರೋದಿಲ್ಲ. ಆದರೆ ಭಕ್ತಿಯ ಸೇವೆಯಲ್ಲಿ ತೊಡಗಿಸಿದರೆ ಆ ಒಂದು ಭಕ್ತಿಯ ಒಂದು ಸುಕೃತಿ ನಮ್ಮ ಜೊತೆ ಮುಂದಿನ ಜನ್ಮಕ್ಕೆ ಬರುತ್ತೆ, ನಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ಎಲ್ಲರೂ ತಮ್ಮ ಸಂಪತ್ತನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕು ಅಂತ ಇಲ್ಲಿ ಪ್ರಭುಪಾದರು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಗಂಗಾ ನದಿಯ ತಟದಲ್ಲಿ ಬಂದು ಕೂತ್ಕೋತಾನೆ. ಸೊ ಕೃಷ್ಣನ ಹತ್ತಿರ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಸೊ ವಿಶೇಷವಾಗಿ ಗೋಲೋಕ ವೃಂದಾವನಕ್ಕೆ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ ಅಂತ ಪ್ರಭುಪಾದರು ಹೇಳ್ತಾರೆ. ಕೃಷ್ಣನ ಶುದ್ಧ ಭಕ್ತರು ಅವರ ವೃಂದಾವನ ಧಾಮಕ್ಕೆ ಹೋಗೋದಕ್ಕೆ ಇಚ್ಛೆ ಪಡ್ತಾರೆ. ಸೊ ಪರೀಕ್ಷಿತ್ ಕೂಡ ಅಲ್ಲಿಗೆ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದ. ಸೊ ಗಂಗಾ ನದಿಯ ಮಹಿಮೆ ಏನು? 6ನೇ ಶ್ಲೋಕದಲ್ಲಿ ಹೇಳ್ತಾರೆ ಗಂಗಾ ನದಿಯ ಮಹಿಮೆ. ಯಾವೈಲಸತ್ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣಭ್ಯಧಿಕಾಂಬು ನೇತ್ರಿ ಪುನಾತಿ ಲೋಕಾನ್ ಉಭಯತ್ರ ಶೇಷಾನ್ ಕಸ್ತಾಂ ನ ಸೇವೇತಮರಿಷ್ಯಮಾಣಃ. ಯಾವೈ ಲಸತ್ ಶ್ರೀ ತುಳಸಿ ವಿಮಿಶ್ರ, ಗಂಗಾ ನದಿ ಕೃಷ್ಣನ ಪಾದಗಳಿಗೆ ಅರ್ಪಿತವಾದಂಥ ಕೃಷ್ಣನ ಆ ತುಳಸಿ ಮತ್ತು ಕೃಷ್ಣನ ಪಾದದಲ್ಲಿರುವಂತಹ ಧೂಳಿ, ಪಾದ ಧೂಳಿಯಿಂದ ಮಿಶ್ರಿತವಾಗಿ ಗಂಗಾ ನದಿ ಹರಿತಾ ಇದ್ದಾಳೆ. ತುಳಸಿ ವಿಮಿಶ್ರ ಕೃಷ್ಣಾಂಗಿ ರೇಣು, ರೇಣು ಅಂದರೆ ಕೃಷ್ಣನ ಪಾದ ಪದ್ಮದ ಧೂಳಿ. ಸೊ ಎರಡಿಂದ ಮಿಶ್ರಿತವಾಗಿ ಆ ಗಂಗಾ ನದಿ ಹರಿತಾ ಇದ್ದಾಳೆ. ಏನು ಮಾಡ್ತಾಳೆ? ಪುನಾತಿ ಲೋಕಾನ್ ಉಭಯತ್ರ ಶೇಷಾನ್, ಲೋಕವನ್ನು ಪವಿತ್ರಗೊಳಿಸ್ತಾ ಇದ್ದಾಳೆ. ಪುನಾತಿ ಲೋಕಾನ್, ಓಕೆ, ಮೇಲೆ ಇರುವಂತಹ ಲೋಕಗಳು, ಕೆಳಗಡೆ ಇರುವಂತಹ ಲೋಕಗಳು. ಸೊ ಭೂಲೋಕ ಮತ್ತು ಸ್ವರ್ಗಲೋಕಗಳು, ಪಾತಾಳ ಲೋಕಗಳು, ಈ 3 ಲೋಕವನ್ನು ಪವಿತ್ರಗೊಳಿಸ್ತಾ ಇದ್ದಾಳೆ. ಸ ಈಶಾನ್, ಈಶ ಅಂದರೆ ಶಿವ, ಶಿವನ ತಲೆ ಮೇಲೆ ಅವಳು ನಿವಾಸ ಮಾಡಿ ಶಿವನನ್ನು ಕೂಡ ಪವಿತ್ರಗೊಳಿಸ್ತಾ ಇದ್ದಾಳೆ. ನಂತರ ಕಸ್ತಾಂನ ಸೇವೇತ ಮರುಷ್ಯಮಾನಃ, ಈ ಗಂಗಾ ನದಿಯ ಸೇವೆಯನ್ನು ಯಾರು ಮಾಡೋದಿಲ್ಲ, ಯಾರು ಸಾಯ್ತಾ ಇದ್ದಾರೋ ಅವರು ಗಂಗಾ ನದಿಯ ಸೇವೆಯನ್ನು ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಗಂಗಾ ನದಿ ಅಮೃತವಾದಂಥ ನದಿ. ಅದಕ್ಕೆ ಯಾರಾದರೂ ತೀರ್ಕೊಂಡ್ರೆ ಶರೀರ ಸುಟ್ಟ ಮೇಲೆ ಆ ಭಸ್ಮವನ್ನು ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ಏಕೆಂದರೆ ಆ ಭಸ್ಮ ಗಂಗಾ ನದಿಯ ಸಂಪರ್ಕದಲ್ಲಿ ಬಂದರೆ ಆಗ ಆ ಮನುಷ್ಯನಿಗೆ ಮುಕ್ತಿ ಸಿಗುತ್ತೆ ಅಂತ. ಸಗರ ಮಹಾರಾಜನ 60,000 ಮಕ್ಕಳು ತೀರ್ಕೊಂಡಿದ್ರು. ಕಪಿಲ ಮುನಿಗಳ ಕೋಪದಿಂದ, ಶಾಪದಿಂದ ಅವರು ಮೃತಪಟ್ಟಿದ್ದರು. ಆಗ ಪ್ರಯತ್ನಪಟ್ಟು ಭಗೀರಥ ಮಹಾರಾಜರು ಗಂಗಾ ನದಿಯನ್ನು
ಸ್ವರ್ಗಲೋಕದಿಂದ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದಾಗ ಆ ತುಂಬ ಉದ್ದ ಕಥೆ ಇದೆ, ರಾಮಾಯಣದಲ್ಲಿ ಬರುತ್ತೆ. ಆ ಗಂಗಾ ನದಿ ಹರ್ಕೊಂಡು ಬಂದಾಗ ಆ 60,000 ಜನರ ಅವರ ಬೂದಿಗೆ ಯಾವಾಗ ಸ್ಪರ್ಶವಾಯಿತೋ ಆಗ ಅವರು ಮತ್ತೆ ಅವರಿಗೆ ಮುಕ್ತಿ ಸಿಕ್ತು. ಸೊ ಅದಕ್ಕೆ ಗಂಗಾ ನದಿಯ ಸ್ಪರ್ಶದಲ್ಲಿ ಸಂಪರ್ಕದಲ್ಲಿ ಬಂದಾಗ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಇಲ್ಲಿ ಗಂಗಾ ನದಿಯ ಪಕ್ಕದಲ್ಲಿ ಕೂತ್ಕೊಂಡು ಕೃಷ್ಣ, ಸೊ ಪ್ರಭುಪಾದರು ಹೇಳ್ತಾರೆ ತಾತ್ಪರ್ಯದಲ್ಲಿ, ಗಂಗಾ ನದಿ ಮತ್ತು ಯಮುನಾ ನದಿ ಎರಡೂ ಪವಿತ್ರವಾದವು. ಯಮುನಾ ನದಿ ಗಂಗಾ ನದಿಗಿಂತಲೂ ಹೆಚ್ಚು ಮಹತ್ವ, ಯಾಕೆಂದರೆ 100 ಪಟ್ಟು ಹೆಚ್ಚು ಮಹತ್ವ ಅಂತ ಹೇಳ್ತಾರೆ. ಯಾಕೆಂದರೆ ಕೃಷ್ಣನ ಒಂದು ಆತ್ಮೀಯ ಲೀಲೆಗಳನ್ನು ಕೃಷ್ಣ ಯಮುನಾ ನದಿ ಪಕ್ಕದಲ್ಲಿ ಮಾಡ್ತಾನೆ, ಯಮುನಾ ನದಿಯಲ್ಲಿ ಮಾಡ್ತಾನೆ. ಪ್ರತಿದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ, ಜಲಕ್ರೀಡೆ ಮಾಡ್ತಾ ಇದ್ದ. ಸೊ ಯಮುನಾ ನದಿ ತಟದಲ್ಲಿ ಇರುವಂತಹ ವೃಂದಾವನದಲ್ಲಿ ರಾಸಕ್ರೀಡೆಯನ್ನು ಮಾಡ್ತಾಯಿದ್ರು. ಸೊ ಅಂಥ ಒಂದು ಅದ್ಭುತವಾದಂತಹ ನದಿ ಯಮುನಾ ನದಿ. ಸೊ ಗಂಗಾ ಮತ್ತು ಯಮುನಾ ನದಿಯಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ಕೃಷ್ಣ ಹೆಚ್ಚು ಲೀಲೆಗಳನ್ನು ಯಮುನಾ ನದಿಯಲ್ಲಿ ಮಾಡಿದ್ದು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಈ ರೀತಿ ಗಂಗಾ ನದಿಯ ಮಹಿಮೆಯನ್ನು ಹೇಳ್ತಾ ಮುಂದೆ ಹೇಳ್ತಾರೆ, ಇತಿ ವ್ಯಚಿಧ್ಯಾಸ ಪಾಂಡವೇಯ ಪ್ರಾಯೋಪವೇಶಂ ಪ್ರತಿ ವಿಷ್ಣುಪದ್ಯಾಂ ದದೌ ಮುಕುಂದಂಗ್ರಿಂ ಅನನ್ಯಭಾವೋ ಮುನಿವ್ರತೋ ಮುಕ್ತ ಸಮಸ್ತ ಸಂಗಃ. ಇತಿ ವ್ಯವಚ್ಛಿದ್ಯ, ಉಪವಾಸ ಮಾಡ್ತೀನಿ ಸಾಯೋವರೆಗೂ ಅಂತಹ ಒಂದು ವ್ರತವನ್ನು ತಗೊಂಡು ಕೂತ್ಕೋತಾನೆ. ಓಕೆ, ಸಾಯೋವರೆಗೂ ನಾನು ಒಂದು ಹನಿ ನೀರು ಹಾಕೋದಿಲ್ಲ, ಬಾಯಲ್ಲಿ ಏನು ತಿನ್ನೋದಿಲ್ಲ ಅಂತ ವ್ರತವನ್ನು ತಗೊಂಡು ಕೂತ್ಕೋತಾನೆ. ವಿಷ್ಣು ಪದ್ಯಾಂ, ಗಂಗಾ ನದಿ ತಟದ ಹತ್ರ ಕೂತ್ಕೋತಾನೆ. ದಧ್ಯೋ ಮುಕುಂದಾಂಗ್ರಿಂ, ಭಗವಂತನ ಮುಕುಂದನ ಪಾದಕಮಲಗಳನ್ನು ಧ್ಯಾನಿಸುತ್ತಾ ಕೂತ್ಕೋತಾನೆ. ಮುನಿವ್ರತಃ, ಒಂದು ಮುನಿ ಅಂದರೆ ಋಷಿಯ ಒಂದು ವ್ರತವನ್ನು ತಗೊತಾನೆ. ಮತ್ತು ಮುಕ್ತ ಸಮಸ್ತ ಸಂಘ, ಎಲ್ಲ ಆಸಕ್ತಿಗಳನ್ನು ಬಿಟ್ಟು, ಇವನ್ ಬಟ್ಟೆ ಕೂಡ ಎಲ್ಲ ಬಿಟ್ಟು ಬರೀ ಒಂದು ಕೌಪಿನ್ಯಧಾರಿಯಾಗಿ ಬಂದು ಕೂತ್ಕೋತಾನೆ ಗಂಗಾ ನದಿಯ ತಟದಲ್ಲಿ. ಫುಲ್ ವಿರಕ್ತಿ, ಎಲ್ಲ ರಾಜ್ಯ ಕೋಶವನ್ನು, ತನ್ನ ಆಭೂಷಣಗಳನ್ನು, ಕಿರೀಟವನ್ನು ಎಲ್ಲವನ್ನು ಇಟ್ಟು ಬರ್ತಾನೆ. ಅಷ್ಟು ವಿರಕ್ತಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಸೊ ಆ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜ ಗಂಗಾ ನದಿಯ ತಟದಲ್ಲಿ ಬಂದಿದ್ದಾನೆ ಅಂತ ವಿಷಯ ತಿಳಿದ ತಕ್ಷಣ ಈ ಇಡೀ ಜಗತ್ತಿನಿಂದ, ಬ್ರಹ್ಮಾಂಡದಿಂದ ಹಲವಾರು ಋಷಿಮುನಿಗಳು ಅಸಂಖ್ಯ ಸಂಖ್ಯೆಯಲ್ಲಿ ಅಲ್ಲಿ ಬಂದು ಸೇರ್ಕೊತಾರೆ. ಋಷಿಗಳು ತಮ್ಮ ಶಿಷ್ಯರೊಂದಿಗೆ ಬರ್ತಾರಂತೆ. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಪರಶುರಾಮರು, ವ್ಯಾಸರು, ನಾರದರು, ಸೊ ಹಲವಾರು ಜನ ಬರ್ತಾರೆ. ಅವರ ಹೆಸರುಗಳು ಕೂಡ, ಕೆಲವೊಬ್ಬರ ಹೆಸರುಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ತತ್ರೋಪಜಗ್ಮೂರ್ಭುವನ ಪುನಾನ ಮಹಾನುಭಾವ ಮುನಯ ಶಿಷ್ಯಾಃ ಪ್ರಾಯೇಣ ತೀರ್ಥಾಭಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ತತ್ರ ಆ ಸ್ಥಳದಲ್ಲಿ ಉಪಜಗ್ಮುಹು ಬರ್ತಾರೆ ಎಲ್ಲರೂ. ಭುವನ ಪುನಾನ, ಈ 3 ಲೋಕಗಳನ್ನು ಪವಿತ್ರಗೊಳಿಸುವಂತಹ ಆ ಜನರು, ಭಕ್ತರು ಬರ್ತಾರೆ. ಮಹಾನುಭಾವಿಗಳು ಮತ್ತು ಮುನಿಗಳು ಶಿಷ್ಯರ ಜೊತೆ ಬರ್ತಾರೆ. ಪ್ರಾಯೇಣ ತೀರ್ಥಾಭಿಗಮ ಅಪದೇಶೈ, ತೀರ್ಥಯಾತ್ರೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ತೀರ್ಥಯಾತ್ರೆ ಮಾಡೋಕ್ಕೆ ಬಂದಿರಲಿಲ್ಲ ಅವರು. ಪರೀಕ್ಷಿತ ಈಗ ಕೂತ್ಕೋತಾ ಇಲ್ಲಿ ಭಾಗವತ ಕಥೆ ಆಗುತ್ತೆ ಅಂತ ತಿಳಿದ ತಕ್ಷಣ ಭಾಗವತವನ್ನು ಕೆಳದಕ್ಕೆ ಬರ್ತಾರೆ ಇವರೆಲ್ಲ. ಆದರೆ ತೀರ್ಥಯಾತ್ರೆಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ, ಅವರು ಸ್ವಯಂ ತೀರ್ಥರು. ತೀರ್ಥ ಸ್ಥಳಗಳನ್ನು ಶುದ್ಧಿಗೊಳಿಸುವಂತಹ ಶಕ್ತಿ ಅವ್ರ ಹತ್ರ ಇದೆ. ಸೊ ಅವರಿಗೆ ತೀರ್ಥಯಾತ್ರೆ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಸೊ ಅವರು ಸ್ವಯಂ ತೀರ್ಥರು. ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾಂತಸ್ತೇನ ಗದಾಭೃತ. ನಾವು 13ನೇ ಅಧ್ಯಾಯದಲ್ಲಿ ನೋಡಿದ್ವಿ ಹೇಗೆ ವಿದುರನಿಗೆ ಹೇಳ್ತಾ ಇದ್ದಾನೆ, ನೀವು ಸ್ವಯಂ ತೀರ್ಥರಾಗಿದ್ದೀರಾ, ತೀರ್ಥಗಳನ್ನು ಮಾಡುವಂತಹ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ. ಸೊ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ ಅಂತ ಮಹಾನ್ ಸಂತರು
ಇಲ್ಲಿ ಬಂದರು. ಸೊ ಸಾಮಾನ್ಯವಾಗಿ ಜನರು ತೀರ್ಥಸ್ಥಾನದಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಪಾಪ ಬಿಟ್ಟು ಬರ್ತಾರೆ. ಆದರೆ ಮಹಾನ್ ಸಂತರು ತೀರ್ಥಕ್ಕೆ ಹೋದಾಗ ಅಲ್ಲಿನ ಪಾಪವನ್ನು ತೆಗೆದು ಬರ್ತಾರೆ. ಅಂಥ ಶಕ್ತಿ ಈ ಒಂದು ಋಷಿಮುನಿಗಳಿತ್ತು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ 9ನೇ ಶ್ಲೋಕದಲ್ಲಿ ಮತ್ತು 10ನೇ ಶ್ಲೋಕದಲ್ಲಿ ಯಾರ್ಯಾರು ಬಂದು ಅಲ್ಲಿ ಸೇರಿಕೊಂಡಿದ್ರು ಅನ್ನುವ ವಿಷಯ ಇಲ್ಲಿ ಹೇಳ್ತಾರೆ ನೋಡಿ. ಅತ್ರೇರ್ವಶಿಷ್ಟ ಶವನ ಶರದ್ವಾನ್ ಅರಿಷ್ಟನೇಮಿರ್ ಭೃಗುರ್ ಅಂಗಿರಾಶ್ಚ ಪರಾಶರೋ ಗಾದಿಸುತೋ ಅಥ ರಾಮ ಉಥತ್ಯ ಇಂದ್ರ ಪ್ರಮದೇ ಧ್ವಮಾಹು. ಇವೆಲ್ಲ ಋಷಿಗಳ ಹೆಸರುಗಳು. ಮೇಧಾತಿಥಿ ದೇವಲ ಆರಿಷ್ಟಸೇನೋ ಭಾರದ್ವಜೋ ಗೌತಮ ಪಿಪ್ಪಲಾದ ಮೈತ್ರೇಯ ಔರ್ವ ಕವಶ ಕುಂಭಯೋನೀರ್ ದ್ವೈಪಾಯನೋ ಭಗವಾನ್ ನಾರದಶ್ಚ. ಸೊ ಎಲ್ಲರ ಹೆಸರುಗಳಿದೆ. ವಿಶೇಷವಾಗಿ ದ್ವೈಪಾಯನ ವ್ಯಾಸ, ಭಗವಾನ್ ನಾರದನನ್ನು ಇಲ್ಲಿ ಭಗವಾನ್ ಅಂತ ಕರೀತಿದ್ದಾರೆ. ಭಗವಂತನಿಗೆ ಭಗವಾನ್ ಅಂತ ಕರೀತಾರೆ, ಯಾಕೆಂದರೆ ಅವರಲ್ಲಿ ಎಲ್ಲ ಐಶ್ವರ್ಯಗಳಿದೆ, ಷಡೈಶ್ವರ್ಯ ಪೂರ್ಣಗಳಿದ್ದಾರೆ. ಮತ್ತು ಭಗವಾನ್ ಶಬ್ದವನ್ನು ಯಾರು ಹೆಚ್ಚು ಪ್ರಭಾವಶಾಲಿಯಾಗಿದ್ದಾರೋ ಅವ್ರಿಗೂ ಕೂಡ ಭಗವಾನ್ ಅಂತ ಕರೀತಾರೆ. ಸೊ ನಾರದ ಭಕ್ತಿ ಪ್ರಚಾರದಲ್ಲಿ ತುಂಬ ಪ್ರಭಾವಶಾಲಿ, ಅದಕ್ಕೆ ನಾರದರಿಗೆ ಭಗವಾನ್ ಅಂತ ಕೆಲವೊಂದು ಕಡೆ ಕರೀತಾರೆ. ಸೊ ರಾಮ, ಈ ಪರಶುರಾಮರು ಬಂದಿದ್ದರು. ಮತ್ತು ಪರಾಶರ, ಗಾದಿಸುತ ಅಂದರೆ ವಿಶ್ವಾಮಿತ್ರ, ಭೃಗು, ವಶಿಷ್ಠ. ಸೊ ಎಲ್ಲ ಮುಖ್ಯವಾದಂತಹ ಪ್ರಸಿದ್ಧ ಋಷಿಗಳು ಬರ್ತಾ ಇದ್ದಾರೆ. ಮೈತ್ರೇಯರು ಬಂದರು, ಭಾರದ್ವಾಜರು ಬಂದರು. ಸೊ ಈ ರೀತಿ ಹಲವಾರು ಚ ಅಂದರೆ ಅನಂತ ಋಷಿಮುನಿಗಳು ಅಲ್ಲಿ ಸೇರಿಕೊಂಡಿದ್ದಾರೆ. ಸೊ ಈ ಒಂದು ಭೀಷ್ಮ ದೇವರು ಕೂಡ ಕೃಷ್ಣನ ಮಹಿಮೆಯನ್ನು ವರ್ಣಿಸಬೇಕಾದರೆ ಅಲ್ಲೂ ಕೂಡ ಈ ರೀತಿ ಒಂದು ಋಷಿಗಳ ಪಟ್ಟಿಯನ್ನು ಕೊಟ್ಟಿದ್ದರು. ಸೊ ಅವರು ಮತ್ತೆ ಇಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಬಂದಿರುವಂಥ ಋಷಿಗಳು ಇಲ್ಲಿ ಕೂಡ ಬಂದು ಪರೀಕ್ಷಿತನಿಗೆ ಹೇಳುವಂತಹ ಭಾಗವತವನ್ನು ಕೇಳೋದಕ್ಕೆ ಬರ್ತಾ ಇದ್ದಾರೆ. ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯ ರಾಜರ್ಷಿವರ್ಯ ಅರುಣಾದಯಶ್ಚ ನಾನಾ ಋಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜಾ ಶಿರಸಾ ವಂದೇ. ಅನ್ಯ ದೇವರ್ಷಿಗಳು, ಬ್ರಹ್ಮ ಋಷಿಗಳು, ಮತ್ತು ಬ್ರಹ್ಮ ಋಷಿಯಲ್ಲಿ ವರ್ಯರಾದಂಥವ್ರು, ಶ್ರೇಷ್ಠರು, ರಾಜರ್ಷಿ ವರ್ಯರು. ಸೊ ಈ ರೀತಿ ಹಲವಾರು ಜನ ಬಂದಿದ್ರಂತೆ. ನಾನಾ ಋಷೇಯ, ಹಲವಾರು ಋಷಿಗಳು ಬಂದಿದ್ದರು. ಪ್ರವರಾನ್ ಸಮೇತಾನ್. ಸೊ ಋಷಿಗಳ ಪ್ರಮುಖ ಮುಖ್ಯಸ್ಥರು ಅಲ್ಲಿ ಬಂದಿರ್ತಾರೆ. ಸೊ ಈ ಕುಂಭಮೇಳದಲ್ಲಿ ಕೂಡ ನೋಡ್ತೀವಿ, ಕುಂಭಮೇಳದಲ್ಲಿ ಹಲವಾರು ಜನ ಬರ್ತಾರೆ, ಬಂದು ಅಲ್ಲಿ ಸೇರ್ಕೊತಾರೆ, ಸ್ನಾನ ಮಾಡ್ತಾರೆ. ಸೊ ಎಲ್ಲ ಒಂದು ಸಂಸ್ಥೆಗಳಿಂದ ಅಥವಾ ಮಠಗಳಿಂದ ಒಬ್ಬರೊಬ್ಬರು ಮುಖ್ಯಸ್ಥರು ಬಂದಿರ್ತಾರೆ, ಅವ್ರ ಜೊತೆ ಶಿಷ್ಯರು ಬಂದಿರ್ತಾರೆ. ಸೊ ಆ ಸಂಖ್ಯೆ ಕೋಟಿ ಜನ ಸೇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಹಲವಾರು ಜನ, ಸಹಸ್ರ ಋಷಿಗಳು ಇಲ್ಲಿ ಸೇರಿಕೊಂಡು ಬಂದರು. ಆಗ ಪರೀಕ್ಷಿತ ಏನು ಮಾಡ್ದ? ಶಿರಸಾ ವಂದೇ, ಅವರಿಗೆ ಅರ್ಚನೆಯನ್ನು ಮಾಡಿ ಆರಾಧನೆಯನ್ನು ಸಲ್ಲಿಸಿ ತಲೆ ಬಗ್ಗಿಸಿ ಪರೀಕ್ಷಿತ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಶಿರಸಾ ವಂದೇ. ಸೊ ಇದು ತುಂಬ ಮುಖ್ಯವಾದ ಒಂದು ಪದ್ಧತಿ. ಗುರುಗಳನ್ನು ನೋಡಿದ ತಕ್ಷಣ ಅಥವಾ ಭಕ್ತರನ್ನು ನೋಡಿದ ತಕ್ಷಣ ತಲೆ ಬಗ್ಗಿಸಿ ನಮಸ್ಕಾರ ಮಾಡಬೇಕು. ಮತ್ತು ವಿಶೇಷವಾಗಿ ನಾವೊಂದು ಮಂತ್ರವನ್ನು ಕೂಡ ಹೇಳ್ತೀವಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇದಕ್ಕೆ ವೈಷ್ಣವ ಪ್ರಣಾಮ ಮಂತ್ರ ಅಂತ ಕರೀತಾರೆ. ಎಲ್ಲ ವೈಷ್ಣವರಿಗೆ ಪ್ರಣಾಮ ಮಾಡುವಾಗ ಇದನ್ನು ಹೇಳ್ತೀವಿ. ವೈಷ್ಣವರು ವಾಂಛಾಕಲ್ಪತರು, ಎಲ್ಲ ಆಧ್ಯಾತ್ಮಿಕ ಇಚ್ಛೆಗಳನ್ನು ಪೂರ್ತಿ ಮಾಡುವಂಥ ಶಕ್ತಿ ಅವರ ಹತ್ರ ಇದೆ. ಕೃಪಾ ಸಿಂಧು, ಅನಂತ ಅಪಾರ ಕೃಪಾ ಅವರ ಹತ್ರ ಇದೆ. ಪತಿತಾನಾಂ ಪಾವನೇಭ್ಯ, ಪತಿತರನ್ನು ಪಾವನ ಮಾಡುವಂಥ ಶಕ್ತಿ ಅವರ ಹತ್ರ ಇದೆ. ವೈಷ್ಣವೇಭ್ಯೋ ನಮೋ ನಮಃ ಅಂತ ವೈಷ್ಣವರಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಶಿರಸಾ ವಂದೇ, ತಲೆ ಬಗ್ಗಿಸಿ ಸ್ನಾನ ಮಾಡಿ ಅವರಿಗೆ
ಅರ್ಚನೆಯನ್ನು ಪೂಜೆಯನ್ನು ಸಲ್ಲಿಸಿದರು. ಸೊ ಈಗ 12ನೇ ಶ್ಲೋಕದಲ್ಲಿ ಇನ್ನಿಷ್ಟು ಸತ್ಕಾರವನ್ನು ಮಾಡ್ತಾರೆ. ಸುಖೋಪವಿಷ್ಟೇಷು ಅತತೇಷು ಭೂಯಃ ಕೃತಪ್ರಣಾಮಃ ಸ್ವಚಿಕೀರ್ಷಿತಂ ಯತ್ ವಿಜ್ಞಾಪಯಾಮಾಸ ವಿವಿಕ್ತಚೇತ ಉಪಸ್ಥಿತೋಗ್ರೇ ಅಭಿಗೃಹೀತಪಾಣಿ. ಕೃತಪ್ರಣಾಮಃ ಅವರಿಗೆ ನಮಸ್ಕಾರ ಮಾಡ್ತಾನೆ. ಮತ್ತು ಕೃತಾಂಜಲಿ ಗೃಹೀತಪಾಣಿ ಕೈ ಮುಗಿದು ಕೆಲವೊಂದು ಪ್ರಾರ್ಥನೆಗಳನ್ನು ಮತ್ತು ಕೆಲವೊಂದು ನಿವೇದನೆಗಳನ್ನು ಸಲ್ಲಿಸ್ತಾನೆ ಪರೀಕ್ಷಿತ್ ಮಹಾರಾಜ. ಸೊ ವಿನಮ್ರವಾಗಿ. ಸೊ ಏನು ಮಾತಾಡಿದ ಪರೀಕ್ಷಿತ ಅಂತ ಇಲ್ಲಿ ನೋಡೋಣ. ರಾಜೋವಾಚ ಅಹೋ ವಯಂ ಧನ್ಯತಮಾತ್ಮನೃಪಾಣಾಂ ಮಹತ್ತಮಾನುಗ್ರಹಣೀಯ ಶೀಲಾಃ ರಾಜ್ಞಂ ಕುಲಂ ಬ್ರಾಹ್ಮಣಪಾದ ಶೌಚಾ ದೂರಾದ್ ಸೃಷ್ಟಂ ಬತ ಗರ್ಹ್ಯ ಕರ್ಮ. ನಾನು ಎಲ್ಲ ರಾಜರಲ್ಲಿ ಶ್ರೇಷ್ಠನಾದವನು, ಶ್ರೇಷ್ಠ ಅಲ್ಲ ಆದರೆ ಧನ್ಯವಂತನು. ಎಂಥ ಪುಣ್ಯ ಮಾಡಿದೆ ನಾನು, ನನಗೆ ನಿಮ್ಮಂಥ ಋಷಿಮುನಿಗಳ ಸಂಘ ಸಿಗ್ತಾ ಇದೆ, ಎಷ್ಟು ಅದೃಷ್ಟವಂತ ನಾನು. ಯೋಚನೆ ಮಾಡಿ, ಎಲ್ಲ ಇಸ್ಕಾನ್ ಸನ್ಯಾಸಿರು ಅಥವಾ ಮಹಾನ್ ಭಕ್ತರು ನಿಮ್ಮ ಮನೆಗೆ ಬಂದುಬಿಟ್ರೆ ಹೇಗಿರುತ್ತೆ? ಎಷ್ಟು ಅದೃಷ್ಟವಂತರು. ಅವರನ್ನು ಜೀವನದಲ್ಲಿ ಒಂದು ಸಲ ನೋಡೋದು ಕಷ್ಟ, ಆದರೆ ಎಲ್ಲರೂ ಮಹಾನ್ ಭಕ್ತರು ಬಂದುಬಿಟ್ರೆ ಎಷ್ಟು ಅದೃಷ್ಟವಂತ. ರೈಟ್. ಸೊ ಕೆಲವೊಮ್ಮೆ GBC ಮೀಟಿಂಗ್ಸ್ ಇರುತ್ತೆ, ಆಗ ಇಸ್ಕಾನಿನ ಎಲ್ಲ ವರಿಷ್ಠ ಭಕ್ತರು ಅಲ್ಲಿ ಬರ್ತಾರೆ, ಗವರ್ನಿಂಗ್ ಬಾಡಿ ಕಮಿಟಿ ಮೀಟಿಂಗ್ಸ್ ಅಂತ. ಆಗ ಒಂದೇ ಕಡೆ ಎಲ್ಲರನ್ನು ನೋಡ್ಬೋದು. ಅಂಥ ಸ್ಥಳದಲ್ಲಿ ಅಂಥ ಒಂದು ಅದೃಷ್ಟ ಸಿಗೋದು ತುಂಬ ಅಪರೂಪ. ಸೊ ಅದೇ ರೀತಿ ಪರೀಕ್ಷೆಯಲ್ಲಿ ಯೋಚನೆ ಮಾಡ್ತೇನೆ, ಅಂತ ಅದೃಷ್ಟ ಮಾಡಿರಬೇಕು ನಾನು ಅಂತ. ಮಹತ್ತಮಾನಾಂ ಅನುಗ್ರಹಣೀಯ ಶೀಲ, ನನಗೆ ಎಂಥ ಒಂದು ಅನುಗ್ರಹ ಸಿಕ್ಕಿದೆ. ರಾಜಕುಲದವರು, ವಿಶೇಷವಾಗಿ ವಿರಕ್ತರು, ಸನ್ಯಾಸಿಗಳು ರಾಜರ ಹತ್ರ ಬರೋದಿಲ್ಲ, ಅದನ್ನು ಒಂದು ಕಸದ ಥರ ನೋಡ್ತಾರೆ. ಆದರೆ ನೀವು ನನ್ನ ಹತ್ರ ಬಂದಿದ್ದೀರಾ, ಇದು ನನ್ನ ಅದೃಷ್ಟ ಅಂತ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾಯಿದ್ರು. ಚೈತನ್ಯ ಮಹಾಪ್ರಭುಗಳಿಗೆ ಪ್ರತಾಪರುದ್ಧ ಅಂತ ರಾಜ ಭೇಟಿಯಾಗಬೇಕಂತ ಇಷ್ಟಪಡ್ತಾ ಇದ್ದ, ಹಲವಾರು ಬಾರಿ ನಿವೇದನೆಯನ್ನು ಸಲ್ಲಿಸಿದ. ಆದರೆ ಚೈತನ್ಯ ಮಹಾಪ್ರಭು ಹೇಳ್ತಾಯಿದ್ರು, ಮೀಟ್ ಆಗೋದಿಲ್ಲ ನಾನು. ಅವನು ವಿಷಯದಲ್ಲಿ ಮುಳುಗಿದಾನೆ, ಭೋಗ ಆಸಕ್ತಿಯಲ್ಲಿ ಮುಳುಗಿರ್ತಾನೆ. ರಾಜರು ಅವ್ರ ಹತ್ರ ನಮಗೇನು ಕೆಲಸ? ನಾವು ಅವರನ್ನು ಮೀಟ್ ಆದರೆ ಜನರು ತಪ್ಪು ತಿಳ್ಕೊತಾರೆ, ಅದಕ್ಕೆ ಅವ್ರ ಹತ್ರ ನಾನು ಅವರಿಗೆ ದರ್ಶನ ಕೊಡೋದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಜನರಲಿ ವಿರಕ್ತರು, ಸನ್ಯಾಸಿಗಳು ಇಂಥ ಧನಿ ವ್ಯಕ್ತಿಗಳ ಹತ್ರ ಹೋಗೋದಿಲ್ಲ, ಅವರ ದಾಸರಾಗೋದಿಲ್ಲ. ಸೊ ಅವರಿಗೆ ಉಪದೇಶವನ್ನು ಕೊಡ್ತಾರೆ, ಆದರೆ ಅವರ ಸಂಪತ್ತಿಗೆ ದಾಸರಾಗೋದಿಲ್ಲ ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಯಾರು ನಿಜವಾಗ್ಲೂ ಪ್ರಚಾರ ಮಾಡ್ತಾರೋ ಅವರು ದುಡ್ಡಿಗೆ ಅಥವಾ ಜನರ ಸಂಪತ್ತಿಗೆ ಆಸಕ್ತರಾಗಿರಬಾರ್ದು. ಕೇವಲ ಕೃಷ್ಣನ ಪ್ರಚಾರ ಮಾಡೋದಕ್ಕೆ ಅವರು ಸಿದ್ಧರಾಗಿರಬೇಕು. ಸೊ ಇಂಥ ಎಲ್ಲ ಜನರು ಬಂದಿದ್ದಾರೆ. ಸಾಗ ಪರೀಕ್ಷಿತ ಹೇಳ್ತಾನೆ, ತಸ್ಸೈವ ಮೇ ಅಘಸ್ಯ ಪರಾವರೇಶೋ ವ್ಯಾಸಕ್ತ ಚಿತ್ತಸ್ಯ ಗೃಹೇಶು ಅಭೀಕ್ಷಣಂ ನಿರ್ವೇದ ಮೂಲೋ ದ್ವಿಜಶಾಪರೂಪೋ ಯತ್ರ ಪ್ರಸಕ್ತೋ ಭಯಮಾಶು ದತ್ತೇ. ನಿರ್ವೇದ ಮೂಲೋ ದ್ವಿಜಶಾಪರೂಪೋ, ನನ್ನ ಎಲ್ಲ ಆಸಕ್ತಿಗಳನ್ನು ಕಡಿದುಹಾಕೋದಕ್ಕೆ ಬಂದಿದೆ ಈ ಶಾಪದ ರೂಪದಲ್ಲಿ ಒಂದು ಅನುಗ್ರಹ ಬಂದಿದೆ. ಯಾಕೆಂದರೆ ಭಗವಂತನಿಗೆ ಗೊತ್ತಿತ್ತು ನಾನು ಇದನ್ನು ಬಿಟ್ಟು ಹೋಗೋದಿಲ್ಲ, ಅದಕ್ಕೆ ಭಯವನ್ನುಂಟು ಮಾಡಿ ನನ್ನನ್ನು ಬಿಡಿಸಿದ್ದಾನೆ ಈ ಆಸಕ್ತಿಯನ್ನು ಅಂತ ಪರೀಕ್ಷಿತ್ ಮಹಾರಾಜ ತಿಳ್ಕೊತಾನೆ. ರೈಟ್. ಸೊ ಪ್ರಭುಪಾದ ಹೇಳ್ತಾರೆ, ಕೆಲವೊಂದು ತಾತ್ಪರ್ಯಗಳಲ್ಲಿ ಇದಕ್ಕೆ ವಿಪರೀತವಾಗಿ ಆಧುನಿಕ ಯುಗದಲ್ಲಿ ಜನರು ರಿಟೈರ್ಡ್ ಆಗಿ ಎಲ್ಲ ನಿವೃತ್ತಿ ಹೊಂದಿದ ಮೇಲೂ ಕೂಡ ಕೆಲಸ ಮಾಡ್ತಾರೆ. 60, 70, 80 ವರ್ಷ ಆದರೂ ಕೂಡ ಚೇರ್ ಬಿಡೋದಿಲ್ಲ, ಚೇರ್ ಮೇಲೆ ಕೂತಿರ್ತಾರೆ. ನನಗೆ ಶಕ್ತಿ ಬೇಕು, ನಾನು ಆಳಬೇಕು, ನಾನು ನಾಯಕನಾಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ವಿಪರೀತವಾಗಿ ಇಲ್ಲಿ ನೋಡಿ, ಪರೀಕ್ಷಿತ್ ಮಹಾರಾಜ ಸೂಕ್ತ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜ ಏನು ಮಾಡಿದ, ತನ್ನ ಮಗನಾದಂಥ ಜಾನಮೇಜಯನನ್ನು ರಾಜನಾಗಿ ಮಾಡಿ ಬಂದುಬಿಟ್ಟ. ಅಷ್ಟೇ, ತನ್ನ ಕರ್ತವ್ಯ ಮುಗಿಸ್ಕೊಂಡು ಬಂದುಬಿಟ್ಟ. ಈಗ ಜಾನಮೇಜಯನ ಕರ್ತವ್ಯ ಈ ರಾಜ್ಯವನ್ನು ನೋಡ್ಕೊಳ್ಳೋದು. ಅವನು ಬಿಟ್ಟು ಹರಿಕಥೆಯನ್ನು ಕೇಳಕ್ಕೆ ಕೂತಿದ್ದಾನೆ. ಅದೇ ರೀತಿ ಎಲ್ಲರೂ ಕೂಡ ನಿವೃತ್ತಿ ಹೊಂದಿದ ಮೇಲೆ ಏನು ಮಾಡಬೇಕು? ಹರಿಕಥೆಯನ್ನು ಕೇಳಬೇಕು, ಹರಿಕಥೆ ಪ್ರಚಾರ ಮಾಡಬೇಕು.
ಅವ್ರು ಕೇಳೋದಷ್ಟೇ ಅಲ್ಲ, ಸೇವೆ ಮಾಡಬೇಕು, ಪ್ರಚಾರ ಮಾಡಬೇಕು. ಆಗ ನಮ್ಮ ಜೀವನದ ಒಂದು ಉದ್ದೇಶ ನಾವು ತಲುಪಬಹುದು. ಇಲ್ಲಾಂದರೆ ಜೀವನ ವ್ಯರ್ಥವಾಗುತ್ತೆ. ಸೊ ಈ ರೀತಿ ಯೋಚನೆ ಮಾಡ್ತಾ ತಮ್ಮೋಪಯಾತಂ ಪ್ರತಿಯಂತು ವಿಪ್ರಾ ಗಂಗಾ ಚ ದೇವಿ ಧೃತಚಿತ್ತಮೀಶೇ ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋ ವಾ ದಶತ್ತಲಂ ಗಾಯತ ವಿಷ್ಣುಗಾಥಾ. ಈಗ ನಾನು ಇಲ್ಲಿ ಧೃತಚಿತ್ತ, ನಾನು ಗಂಗಾ ನದಿ ತಟದಲ್ಲಿ ಬಂದು ಒಂದು ವ್ರತವನ್ನು ತಗೊಂಡು ಕೂತಿದ್ದೀನಿ. ನಾನು ಸಾಯೋವರೆಗೂ ಏನೂ ತಿನ್ನೋದಿಲ್ಲ. ನಾನು ಕೃಷ್ಣ ಕಥೆಯನ್ನು ಕೇಳ್ತಾ ನಾನು ಈ ಶರೀರವನ್ನು ಬಿಡ್ತೀನಿ. ಆ ತಕ್ಷಕ, ಯಾರು ತಕ್ಷಕ ಬಂದು ನನ್ನ ಕಚ್ಚಲಿ, ನನಗೇನು ಭಯ ಇಲ್ಲ, ಬಂದು ಕಚ್ಚಲಿ ಅಂತ ಹೇಳ್ತಾನೆ. ತಕ್ಷಕೋವಾ ದಶತು ಕುಹಕಸ್ ತಕ್ಷಕೋವಾ ದಶತ್ವಲಂ, ಬಂದು ಕಚ್ಚಲಿ, ನಾನು ಗಾಯತ ವಿಷ್ಣುಘಾತ, ವಿಷ್ಣು ಕಥೆ ಕೃಷ್ಣ ಕಥೆಯನ್ನು ಕೇಳ್ತಾ ನಾನು ಶರೀರವನ್ನು ಬಿಡ್ತೀನಿ, ನನಗೇನು ಭಯ ಇಲ್ಲ ಅಂತ ಇಲ್ಲಿ ಪರೀಕ್ಷಿತ ಹೇಳ್ತಾನೆ. ಸೊ ಇದು ಭಕ್ತರ ಒಂದು ಗುರಿಯಾಗಿರಬೇಕು. ಅಂತ್ಯಕಾಲದಲ್ಲಿ ನಾವು ಕೃಷ್ಣನನ್ನು ಸ್ಮರಣೆ ಮಾಡ್ತಾ ನಾವು ಬಿಡಬೇಕು. ಸೊ ನಮ್ಮ ಹತ್ತಿರ ಭಕ್ತರು ಇದ್ದರೆ ತುಂಬ ಒಳ್ಳೆಯದು. ಪ್ರಾರ್ಥನೆ ಮಾಡಬೇಕು, ಭಕ್ತರಿದ್ದರೆ ಒಳ್ಳೆಯದು ಅಂತ. ಅವರು ನಮಗೋಸ್ಕರ ಕೀರ್ತನೆ ಮಾಡಲಿ, ತುಳಸಿ ಅಥವಾ ಭಗವಂತನ ಮಹಾಪ್ರಸಾದ ಇದನ್ನೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ಯಾರೂ ಇರಲಿಲ್ಲ ಅಂದರೂ ಕೂಡ ನಾವು ಕೃಷ್ಣನನ್ನು ಸ್ಮರಣೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಅದೇ ಪರೀಕ್ಷಿತ್ ಮಹಾರಾಜರು ಇಲ್ಲಿ ಹೇಳ್ತಾನೆ. 16ನೇ ಶ್ಲೋಕ ತುಂಬ ಸುಂದರವಾಗಿದೆ. 3 ವರಗಳನ್ನು ಕೇಳ್ತಾನೆ ಈ ಋಷಿಮುನಿಗಳಿಂದ. ಸೊ ನಾವು ಕೂಡ ಈ 3 ವರಗಳನ್ನು ಕೇಳಬೇಕು. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಾಶ್ಚ ತದಾಶ್ರಯೇಷು ಮಹತ್ಸು ಯಾಮ್ಯಮುಪಯಾಮಿ ಸೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ. ಪುನಶ್ಚ ಭೂಯಾದ್, ಇನ್ನೊಂದು ಬಾರಿ ನನಗೆ ಜನ್ಮ ಸಿಕ್ಕರೆ, ಸಪೋಸ್ ನಾನು ಮತ್ತೆ ಹುಟ್ಟಿ ಬಂದರೆ ಈ ಜಗತ್ತಿನಲ್ಲಿ, ಈ 3 ವರಗಳು ನನ್ನ ಹತ್ರ ಇರಲಿ. ಏನು? ಭಗವತಿ ಅನಂತೆ ರತಿ, ಭಗವಂತನ ಮೇಲೆ ರತಿ ಪ್ರೀತಿ ಇರಲಿ, ನಾನು ಅವನನ್ನು ಮರಿಬಾರ್ದು. ಪ್ರಸಂಗಶ್ಚ ತದಾಶ್ರಯೇಷು, ನಿನ್ನ ಭಕ್ತರ ಸಂಘ ನನಗೆ ಸಿಗಲಿ, ಅವರ ಜೊತೆ ಕೂತ್ಕೊಂಡು ಹರಿಕತೆ ಕೇಳುವಂಥ ಅವಕಾಶ ಸಿಗಲಿ. 3ನೇದು ಮೈತ್ರ್ಯಸ್ತು ಸರ್ವತ್ರ, ಯಾರ ಮೇಲೂ ದ್ವೇಷ ಬೇಡ, ಎಲ್ಲರ ಜೊತೆ ಮೈತ್ರಿಯಿಂದ ನಾನು ಇರ್ತೀನಿ ಅಂತ ಒಂದು ವರವನ್ನು ಕೊಡಿ ಅಂತ ಬೇಡ್ಕೊತಾ ಇದ್ದಾರೆ. ನಮೋ ದ್ವಿಜೇಭ್ಯ, ಆ ಎಲ್ಲ ಬ್ರಾಹ್ಮಣರಿಂದ ಒಂದು ಬೇಡ್ಕೊತಾ ಇದ್ದಾರೆ. ಈ ರೀತಿ ಭಕ್ತರು ಕೂಡ ಆದಷ್ಟು ನಾವು ಈ ಒಂದು ಜೀವನ ಅಂತಿಮ ಜೀವನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅಕಸ್ಮಾತ್ತಾಗಿ ಇನ್ನೊಂದು ಜೀವನ ಸಿಕ್ಕರೆ ಇದು 3 ಇರಲಿ. ಎಲ್ಲೋ ಒಂದು ಸಂಘ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಅಥವಾ ಯಾವುದೊಂದು ಪಾಪಿ ಕುಟುಂಬದಲ್ಲಿ ಹುಟ್ಟಿದರೆ ಭಕ್ತಿ ಕಷ್ಟ ಆಗುತ್ತೆ. ಅದಕ್ಕೆ ಈ 3 ವರದಾನವನ್ನು ಇರಲಿ ಅಂತ ನಾವು ಬೇಡ್ಕೋಬೇಕು. ಸೊ ಮತ್ತೆ ರಾಜ ಹೇಳ್ತಾನೆ, ಏತೆ ಸ್ಮ ರಾಜದ್ವಯಸಾಯ ಯುಕ್ತಃ ಪ್ರಾಚೀನ ಮೂಲೇಷು ಕುಶೇಷು ಧೀರಃ ಉದನ್ಮುಖೋ ದಕ್ಷಿಣಕೂಲ ಆಸ್ತೆ ಸಮುದ್ರಪತ್ನ್ಯಾ ಸ್ವಸುತನ್ಯಸ್ತಭಾರಃ. ಸೊ ಈಗ ರಾಜ ಈ ರೀತಿ ಒಂದು ವ್ರತವನ್ನು ತಗೊಂಡು ಪ್ರಾಚೀನ ಮೂಲೇಶು ಕುಶೇಶು ಕುಶ ಹುಲ್ಲನ್ನು ಯೂಶಲಿ ಚಾಪೆ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಅದರ ಬೇರನ್ನು ಪಶ್ಚಿಮ ದಿಕ್ಕಿಗೆ ತೋರಿಸುವಾಗೆ ಇಟ್ಟು ಅದರ ಮೇಲೆ ಕೂತ್ಕೊತಾನೆ, ಕುಶ ಚಾಪೆಯ ಮೇಲೆ. ಉದನ್ಮುಖ, ಉತ್ತರ ಮುಖವಾಗಿ ಕೂತ್ಕೋತಾನೆ, ಯಾಕೆಂದರೆ ಆಧ್ಯಾತ್ಮಿಕ ಪ್ರಗತಿಗೆ ಉತ್ತರ ಮುಖವಾಗಿ ಕೂತ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾರೆ. ದಕ್ಷಿಣ ಕೂಲ ಆಸ್ತೆ, ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಕೂತ್ಕೊಂಡಿದ್ದ. ಸಮುದ್ರ ಪತ್ನ್ಯಾ ಅಂದರೆ ಗಂಗಾ ನದಿ, ಸಮುದ್ರ ಪತ್ನ್ಯಾ. ಸ್ವಸುತನ್ಯಸ್ತ ಭಾರ, ತನ್ನ ಮಗನಿಗೆ ರಾಜ್ಯದ ಭಾರವನ್ನು ಕೊಟ್ಟು ಅವನು ಎಲ್ಲ ಬಿಟ್ಟುಬಿಡ್ತಾನೆ. ಸೊ ಈ ರೀತಿ ಒಂದು ನಿವೃತ್ತಿಯನ್ನು ಹೊಂದುವುದು ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಚ ತಸ್ಮಿನ್ ನರದೇವದೇವೇ ಪ್ರಾಯೋಪವಿಷ್ಟೇ ದಿವಿದೇವ ಸಂಗಾಃ ಪ್ರಶಸ್ಯ ಭೂಮೌ ವಿಕಿರನ್ ಪ್ರಸೂನೈರ್ ಮುದಾ ಮುಹೋರ್ದುಂದುಭಯಶ್ಚ ನೇದುಃ. ಆಗ ಆಕಾಶದಲ್ಲಿ ದೇವಿ ದೇವತೆಗಳು ಬಂದು ಪರೀಕ್ಷಿತ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ, ಮತ್ತು ದುಂದುಭಿ ಬಾರಿಸ್ತಾರೆ, ಮೃದಂಗ ವಾದ್ಯವನ್ನೆಲ್ಲ ಬಾರಿಸ್ತಾರೆ. ಸೊ ಯಾರಾದರೂ ಭಕ್ತರಾದರೆ
ದೇವಿ ದೇವತೆಗಳು ಕೂಡ ಅವರ ಸಪೋರ್ಟ್ ಮಾಡ್ತಾರೆ ಅಂತ ಪ್ರಭುಪಾದರು ಬರೀತಾರೆ. ಯಾರಾದ್ರು ಭಕ್ತರಾಗಿಬಿಟ್ರೆ ಕೋಆಪರೇಷನ್ ಇಡೀ ಬ್ರಹ್ಮಾಂಡದಿಂದ ಅವರಿಗೆ ಶಕ್ತಿ ಸಿಗುತ್ತೆ. ಸೊ ನಾವು ಭಕ್ತರಾಗೋದಕ್ಕೆ ಹೆದರಬಾರ್ದು. ಕೆಲವೊಮ್ಮೆ ಜನರು ಯೋಚನೆ ಮಾಡ್ತಾರೆ, ನಾವು ಒಬ್ಬನೇ ಹರೇ ಕೃಷ್ಣ ಮಾಡ್ತಾಯಿದ್ದೀನಿ, ಎಲ್ಲರೂ ಪಿಕ್ಚರ್ ಹೋಗ್ತಾರೆ, ಇವರು ಪಬ್ಬಿಗೆ ಹೋಗ್ತಾರೆ, ಇವರು ಆಟ ಆಡೋಕ್ಕೆ ಹೋಗ್ತಾರೆ, ಇಂದ್ರ ತುಪ್ಪಿ ಮಾಡ್ತಾಯಿದ್ದಾರೆ, ನಾನು ಒಬ್ಬನೇ ಕೂತ್ಕೊಂಡು ಹರೇ ಕೃಷ್ಣ ಮಾಡ್ತಾಯಿದ್ದೀನಿ ಅಂತ, ನಾನು ಒಬ್ಬನೇ ಇದ್ದೀನಿ ಅಂತ ಭಾವಿಸ್ತಾರೆ. ಇಲ್ಲ, ನಮ್ಮ ಹಿಂದೆ ಎಲ್ಲ ಭಕ್ತರು, ಈ ಜಗತ್ತಿನಲ್ಲಿರುವಂಥ ಎಲ್ಲ ಭಕ್ತರ ಸಪೋರ್ಟ್ ಇದೆ, ಆಚಾರ್ಯರ ಪರಂಪರೆಯ ಸಪೋರ್ಟ್ ಇದೆ, ಮತ್ತು ದೇವಿ ದೇವತೆಗಳ ಒಂದು ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಪ್ರಭುಪಾದರಲ್ಲಿ ಬರಿತಾ ಇದ್ದಾರೆ. ಸೊ ಈಗ ಮಹರ್ಷಯೋ ವೈ ಸಮುಪಾಗತಾಯೇ ಪ್ರಶಸ್ಯ ಸಾಧ್ವಿತಿ ಅನುಮೋದಮಾನ ಓಚು ಪ್ರಜಾನುಗ್ರಹಶೀಲಸಾರ ಯದುತ್ತಮ ಶ್ಲೋಕ ಗುಣಾಭಿರೂಪಂ. ಸೊ ಆ ಎಲ್ಲ ಋಷಿಗಳು ಪರೀಕ್ಷಿತನ ಗುಣಗಳನ್ನು ಅವರು ಪ್ರಶಂಸೆ ಮಾಡ್ತಾರೆ. ತುಂಬ ಒಳ್ಳೆಯದು, ನೀನು ಒಂದು ಏನು ವ್ರತ ತೊಗೊಂಡಿದ್ದಲ್ಲ ತುಂಬ ಒಳ್ಳೆಯದು, ಬಾಡಂ ಇತಿ ಸಾಧು ಇತಿ, ತುಂಬ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಸಾಧುಗಳು ಕೂಡ ಎಲ್ಲ ಜನರಿಗೆ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಸೊ ಈ ಪರೀಕ್ಷಿತ್ ಮಹಾರಾಜನ ಭಕ್ತಿಯನ್ನು ನೋಡಿ ತುಂಬ ಮೆಚ್ಚುತ್ತಾರೆ. ಮತ್ತು ಪರೀಕ್ಷಿತ ಮಹಾರಾಜಿಗೆ ಹೇಳ್ತಾರೆ, ಏನು ಹೇಳ್ತಾರೆ ಪರೀಕ್ಷಿತನಿಗೆ, ನವಾಯಿದಂ ರಾಜರ್ಷಿವರ್ಯ ಚಿತ್ರಂ ಭವತ್ಸು ಕೃಷ್ಣಂ ಸಮನವೃತೇಷು ಯೇ ಅಧ್ಯಸನಂ ರಾಜ ಕಿರೀಟಜುಷ್ಟಂ ಸದ್ಯೋ ಜಹುರ್ಭಾಗವತ್ ಪಾರ್ಶ್ವಕಾಮಃ. ನೀನು ಮಾಡಿರೋದು ತುಂಬ ಉತ್ತಮವಾದದ್ದು. ರಾಜರ್ಷಿವರ್ಯ ಚಿತ್ರಂ ನ ಚಿತ್ರಂ, ಇದು ವಿಚಿತ್ರವಲ್ಲ, ನೀನು ಮಾಡಿರೋದು ಒಳ್ಳೆಯದಾಗಿದೆ. ಕೃಷ್ಣನ ಅನುಗಮನ ಮಾಡ್ತಾ ಇದೀಯಾ, ಕೃಷ್ಣ ಹೇಳಿದ ಹಾಗೆ ನೀನು ಮಾಡ್ತಾ ಇದೀಯಾ. ರಾಜ ಕಿರೀಟವನ್ನು ಎಲ್ಲ ಬಿಟ್ಟು ನೀನು ಭಗವಂತನ ಭಕ್ತನಾಗೋದಕ್ಕೆ, ಭಗವಂತನ ಧಾಮದಲ್ಲಿ ಭಗವಂತನ ಒಂದು ಪಾರ್ಷದನಾಗೋದಕ್ಕೆ ಇಚ್ಛೆ ಪಡ್ತಾ ಇದೆಯಾ, ಅದು ತುಂಬ ಒಳ್ಳೆಯದು ಅಂತ ಋಷಿಗಳು ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಾವೆಲ್ಲರೂ ಕೂಡ ಇಲ್ಲೇ ಇರ್ತೀವಿ, ನೀನು ವೈಕುಂಠ ಲೋಕ ಹೋಗೋದವರೆಗೂ ನಾನು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಸರ್ವೇ ವಯಂ ತಾವದ್ ಇಹಾಸ್ಮಹೇತ್ ಏ ಅಥ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ಇಹ ಆಸ್ಮಹೇ, ಇಲ್ಲೇ ಇರ್ತೀವಿ ನಾವು. ಕಲೇವರಂ ಯಾವದ್ ಅಸೋ ವಿಹಾಯ, ನೀನು ಈ ಶರೀರ ಬಿಡೋವರೆಗೂ, ನೀನು ಆ ಲೋಕಕ್ಕೆ ಹೋಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಲೋಕಂ ಪರಂ ವಿರಜಸ್ಕಂ ವಿಶೋಕಂ, ಪರಮಲೋಕ ಎಂಥದ್ದು, ಅಲ್ಲಿ ಯಾವುದೇ ರಜಗುಣ ಇಲ್ಲ, ಯಾವುದೇ ಶೋಕ ಇಲ್ಲ, ಅಂಥ ಒಂದು ಲೋಕಕ್ಕೆ ಹೋಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಯಾಸಸ್ತಿ ಅಯಂ ಭಾಗವತ ಪ್ರಧಾನ. ಸೊ ಈ ರೀತಿ ಆ ಒಂದು ಭಗವಂತನ ಪರಮಧಾಮಕ್ಕೆ ಹೋಗೋವರೆಗೂ ನಾವು ಇಲ್ಲೇ ಕೂತಿರ್ತೀವಿ ಅಂತ ಹೇಳ್ತಾರೆ. ಸೊ ಒಂದು ಅದ್ಭುತವಾದ, ಜನರಲಿ ಸಾಯೋದನ್ನು ಯಾರೂ ನೋಡೋಕ್ಕೆ ಇಷ್ಟಪಡೋದಿಲ್ಲ, ಅದರಲ್ಲಿ ಪರೀಕ್ಷಿತನ ಸಹ ಅದ್ಭುತವಾದದ್ದು. ಅದಕ್ಕೆ ಎಲ್ಲ ಋಷಿಗುಣಿಗಳು ಬರ್ತಾರೆ, ಯಾಕೆಂದರೆ ಇವನು ವೈಕುಂಠಕ್ಕೆ ಹೋಗ್ತಾ ಇದ್ದಾನೆ, ರೈಟ್. ಸೊ ಯಾರಾದರೂ ತೀರ್ಕೊಂಡು ಹೋದರೆ ದುಃಖ ಆಗುತ್ತೆ, ಆದರೆ ಭಕ್ತರು ಹೋದರೆ, ಶುದ್ಧ ಭಕ್ತರು ಹೋದರೆ ಅದು ಸಂತೋಷದ ವಿಷಯ. ಯಾಕೆಂದರೆ ಅವರು ಕೃಷ್ಣನ ಸೇವೆಯಲ್ಲಿ ಸೇರ್ತಾ ಇದ್ದಾರೆ ವೈಕುಂಠದಲ್ಲಿ, ಗೋಲೋಕದಲ್ಲಿ. ಸೊ ಅದೇ ರೀತಿ ಒಂದು ಕಡೆ ದುಃಖ ಆಗುತ್ತೆ, ಇನ್ನೊಂದು ಕಡೆ ಸುಖ ಸಂತೋಷ ಕೂಡ ಆಗುತ್ತೆ. ಯಾಕೆಂದರೆ ಅವರು ಭಗವಂತನನ್ನು ಸೇರಿದರೆ ಅದು ಸಂತೋಷದ ವಿಷಯ. ಇನ್ನೊಂದು ದುಃಖದ ವಿಷಯ ಏನಂದರೆ ಅವರ ಸಂಘ ಸಿಗೋದಿಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗೋದಿಲ್ಲ, ಅದಕ್ಕೆ ದುಃಖ ಅಂತ ಇಲ್ಲಿ ಅವರು ಪ್ರಭುಪಾದರು ವ್ಯಕ್ತಪಡಿಸ್ತಾ ಇದ್ದಾರೆ ತಾತ್ಪರ್ಯದಲ್ಲಿ. ಆಶ್ರುತ್ಯ ತದೃಷಿಗಣ ವಚಃ ಪರೀಕ್ಷಿತ್ ಸಮಂ ಮಧುಚ್ಯುದ್ ಗುರುಚಾವ್ಯಲೀಕಂ ಆಭಾಷತೈನಾನ್ ಅಭಿನಂದಯುಕ್ತಾನ್ ಶುಶ್ರೂಷಮಾಣಶ್ಚರಿತಾನಿ. ಈ ರೀತಿ ಋಷಿಗಳ ವಾಕ್ಯಗಳನ್ನು ಕೇಳಿದ ಮೇಲೆ ಪರೀಕ್ಷಿತ ಭಗವಂತನ ಶುಶ್ರೂಷಮಾಣ ಚರಿತಾನ್ ವಿಷ್ಣು, ಭಗವಂತನ ಚರಿತ್ರೆಯನ್ನು ಕೇಳೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾನೆ. ಓಕೆ, ಸೊ ಆಗ ಸಮಾಗತ ಸರ್ವತ ಏವ ಸರ್ವೇ ವೇದಾ ಯಥಾ ಮೂರ್ತಿಧರಾಸ್ತ್ರಿಪೃಷ್ಠೆ
ನೇಹಾತನಾಮೂತ್ರ ಚ ಕಶ್ಚನಾಥ ಋತೆ ಪರಾನುಗ್ರಹಮಾತ್ಮಶೀಲಂ. ಸೊ ನೀವು ಪರಮ ಅನುಗ್ರಹದಿಂದ ನೀವು ನಮ್ಮ ಹತ್ರ ಬಂದಿದ್ದೀರಾ. ಆ್ಯಕ್ಚುಲಿ ನೀವು ಬ್ರಹ್ಮನಿಗೆ ಸಮಾನ. ಮೂರ್ತಿಧರ ಸ್ತ್ರೀ ಪೃಷ್ಠೆ, ಈ ತ್ರಿಲೋಕದ ಮೇಲಿರುವಂತಹ ಸತ್ಯಲೋಕದಲ್ಲಿರುವಂತಹ ಬ್ರಹ್ಮನಿಗೆ ಸಮಾನವಾದಂಥ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ. ಇದು ನನ್ನ ಒಂದು ಅನುಗ್ರಹ, ನನ್ನ ಸೌಭಾಗ್ಯ ಅಂತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂತ ಹೇಳ್ತಾನೆ. 2 ಪ್ರಶ್ನೆಗಳನ್ನು ಕೇಳ್ತಾನೆ. 2 ಪ್ರಶ್ನೆಗಳು, ತುಂಬ ಮುಖ್ಯವಾದ ಪ್ರಶ್ನೆಗಳು. ಏನು ಕೇಳ್ತಾನೆ? ತತಶ್ಚ ವ ಪೃಚ್ಛಯಂ ಇಮಂ ವಿಪೃಚ್ಛೆ ವಿಶ್ರಭ್ಯ ವಿಪ್ರ ಇತಿ ಕೃತ್ಯತಾಯಾಂ ಸರ್ವಾತ್ಮನಾ ಮ್ರಿಯಮಾಣೈಶ್ಚ ಕೃತ್ಯಂ ಶುದ್ಧಂ ಚ ತತ್ರಾಮೃಷ್ಟಭಿಯುಕ್ತಾಃ. ಸೊ ಈ ಸಾಮಾನ್ಯವಾದ ಜನರಿಗೆ ಒಂದು ಪ್ರಶ್ನೆ ಕೇಳಿದೆ. ಪ್ರಶ್ನೆ ಏನು? ಕೃತ್ಯತಾಯಾಮ್, ಎಲ್ಲ ಮಾಡುವ ಕೆಲಸಗಳಲ್ಲಿ ಎಲ್ಲ ಜನರಿಗೆ, ಸರ್ವಾತ್ಮನ ಎಲ್ಲ ಜನರ ಕರ್ತವ್ಯ ಏನು? ಮ್ರಿಯಮಾಣ, ಸಾಯುವ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯ ಕರ್ತವ್ಯ ಏನು? ಈ 2 ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಹೇಳ್ತಾನೆ. ಹೇಗೆ ಕೊಡಬೇಕಂತ ಹೇಳ್ತಾನೆ? ಶುದ್ಧಂ ಚ ತತ್ರ ಆಮೃಷ್ಯತ ಅಭಿಯುಕ್ತಾ. ನೀವು ತಮ್ಮ ಮಧ್ಯೆ ಒಂದು ಚಿಂತನೆಯನ್ನು ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಈ ಪ್ರಶ್ನೆ ಮಾಡ್ತಾನೆ. ನಾನು ಸಾಯ್ತಾ ಇದ್ದೀನಿ, ನನ್ನ ಕರ್ತವ್ಯ ಏನು, ಮತ್ತು ಸಾಮಾನ್ಯ ಜನರ ಕರ್ತವ್ಯ ಏನು ಅಂತ ಪ್ರಶ್ನೆ. 2 ಪ್ರಶ್ನೆಗಳು. ಓಕೆ, ಈ 2 ಪ್ರಶ್ನೆಗಳಲ್ಲಿ ಮುಖ್ಯವಾದ ಪ್ರಶ್ನೆ ಯಾವುದು? ಸಾಯುವನ ಕರ್ತವ್ಯ ಏನು? ಯಾಕಂದರೆ ಎಲ್ಲರಿಗೂ ಸಾವು ಬರುತ್ತೆ, ಆ್ಯಸ್ ಶ್ಯೂರ್ ಆ್ಯಸ್ ಡೆತ್. ಸೊ ಸಾವಿಗೆ ನಾವೆಲ್ಲರೂ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆ, ಯಾಕಂದರೆ ಸಾವು ನಮಗೆಲ್ಲ ಬರುತ್ತೆ. ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಿತ್ತು 7 ದಿನದಲ್ಲಿ ಸಾಯ್ತೀನಿ ಅಂತ. ಆದರೆ ನಮಗೆ ಎಷ್ಟು ಸಮಯ ಇದೆ ನಮ್ಗೆ ಗೊತ್ತಿಲ್ಲ. 7 ವರ್ಷ, 7 ತಿಂಗಳು, 7 ವಾರ, 7 ದಿನ, ಅಥವಾ 7 ನಿಮಿಷ, ಅಥವಾ 7 ಕ್ಷಣಗಳು, ನಮ್ಗೆ ಗೊತ್ತಿಲ್ಲ. ಕೆಲವೊಮ್ಮೆ ಸಡನ್ನಾಗಿ ಭೂಕಂಪ ಆಗುತ್ತೆ, ಜನರು ಸತ್ತು ಬಿಡ್ತಾರೆ. 2 ನಿಮಿಷದಲ್ಲಿ ಸತ್ತು ಬಿಡ್ತಾರೆ. ಯಾಕೆ? ಅವರ ಸಮಯ ಅಷ್ಟಾಗಿತ್ತು. ಸೊ ಸಾವು ಯಾವಾಗಾದರೂ ಬರ್ಬೋದು. ಜನರಲಿ ನಾವು ಯೋಚನೆ ಮಾಡ್ತೀವಿ ನಮ್ಮ ಜೀವನ ದೀರ್ಘಕಾಲ ಇರುತ್ತೆ, ಸಾವು ಇನ್ನೂ ತುಂಬ ದೂರ ಇದೆ ಅಂತ. ಆದರೆ ಸಾವು ಎಲ್ಲಿದೆ, ಎಷ್ಟು ದೂರ ಇದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅದಕ್ಕೆ ರೆಡಿ ಆಗಬೇಕು ಅಂತ ಇಲ್ಲಿ ಪರೀಕ್ಷಿತ್ ಮಹಾರಾಜರು ನಮಗೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಮ್ರಿಯಮಾಣಶ್ಚ, ಸಾಯುವವನ ಕರ್ತವ್ಯ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಪ್ರಶ್ನೆ ಮಾಡಿದಾಗ ಪರಸ್ಪರ ಎಲ್ಲರೂ ತಮ್ಮ ತಮ್ಮ ಇನ್ನೊಬ್ಬರ ಮುಖ ನೋಡ್ತಾ ಇದ್ದರು. ಯಾರು ಉತ್ತರ ಕೊಡಬೇಕು ಇದಕ್ಕೆ ಅಂತ. ವೇದದ ಪ್ರಮುಖ ವಿಷಯಗಳಲ್ಲಿ ಒಂದಾದ ಸಾವಿನ ಕುರಿತಾದ ರಾಜನ ಆಳವಾದ ತಾತ್ವಿಕ ಪ್ರಶ್ನೆ ಪ್ರೇಕ್ಷಕರನ್ನು ಆಳವಾದ ಚರ್ಚೆಗೆ ಪ್ರಚೋದಿಸಿತು. ಆ ಋಷಿಗಳೆಲ್ಲ ತುಂಬ ಗಾಢವಾಗಿ ಯೋಚನೆ ಮಾಡೋದಕ್ಕೆ ಕೂತ್ಕೊಂಡ್ರು. ಆ ಸಮಯದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತೆ. ಅದೇನು? ಶುಕಮುನಿಗಳು ಬರ್ತಾರೆ. ಶುಕದೇವ ಗೋಸ್ವಾಮಿಯರ ಆಗಮನವಾಗುತ್ತೆ. ಅದ್ಭುತವಾದಂತಹ ಒಬ್ಬ ಭಕ್ತನ ಆವಿರ್ಭಾವ ಅಲ್ಲಿ ಆಗಮನಲ್ಲಿ ಆಗುತ್ತೆ. ಸೊ ಅದು 25ನೇ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. 25ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಶುಕದೇವ ಗೋಸ್ವಾಮಿಗಳ ಚರಿತ್ರೆಯ ಒಂದು ಅವರ ಲಕ್ಷಣಗಳ ಒಂದು ವಿವರಣೆ ಕೊಡ್ತಾರೆ. ಮತ್ತು ಪರೀಕ್ಷಿತ ಅವರಿಗೆ ಪ್ರಶ್ನೆಯನ್ನು ಕೇಳಿದ ವಿಷಯವನ್ನು ಇಲ್ಲಿ ನಾವು ನೋಡೋಣ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾ ಗಾಂ ಅಟಮಾನೋನಪೇಕ್ಷಃ ಅಲಕ್ಷಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈರವಧೂತವೇಷಃ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ. ಇಲ್ಲಿ ಶುಕದೇವ್ ಗೋಸ್ವಾಮಿ ಕೂಡ ಭಗವಾನ್ ಅಂತ ಕರೀತಾರೆ. ಭಗವಾನ್ ವ್ಯಾಸಪುತ್ರ, ಯಾಕಂದರೆ ಮಹಾನ್ ಭಕ್ತ ಅವನು. ಯದೃಚ್ಛಯ ಅಂದರೆ ಸ್ವಇಚ್ಛೆಯಿಂದ. ಗಾಮ್ ಅಟಮಾನೋ, ಈ ಗಾಮ್ ಅಂದರೆ ಭೂಮಿ, ಅಟಮಾನ ಅಂದರೆ ಅವರು ನಡೆದಾಡ್ತಾ ಇದ್ದರು. ಅನಪೇಕ್ಷ, ಅನಪೇಕ್ಷ ಅಂದರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರು ಓಡಾಡ್ತಾ ಇದ್ದರು. ಅಲಕ್ಷಲಿಂಗೋ,
ಅವರನ್ನು ಕಾಣುವುದು ತುಂಬ ಕಷ್ಟ, ಅಥವಾ ಅವರನ್ನು ಗುರುತಿಸೋದು ತುಂಬ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಅವಧೂತ ವೇಷ. ಅವಧೂತ ವೇಷ ಲಾಸ್ಟ್ನಲ್ಲಿ ನೋಡ್ತಾ ಇದ್ದೀರ, ಅವಧೂತ ವೇಷ. ಪ್ರತಿಯೊಂದು ಶಬ್ದ ತುಂಬ ಸುಂದರವಾಗಿದೆ. ತತ್ರಾಭೋದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಮಟಮಾನ ಅನಪೇಕ್ಷ. ಯಾವುದು ಅಪೇಕ್ಷೆ ಇಲ್ಲದೆ ಅವ್ರು ಓಡಾಡ್ತಿದ್ರು, ಕೃಷ್ಣನ ಇಚ್ಛೆ ಅಂತ ಅವ್ರು ಓಡಾಡ್ತಾಯಿದ್ರು. ಇಲ್ಲಿ ನಾವು ನೀವು ಓಡಾಡಬೇಕಾದ್ರೆ ಏನಾಗುತ್ತೆ, ನಮ್ಗೆ ಇಚ್ಛೆ ಇರುತ್ತೆ, ಇಲ್ಲಿ ಹೋಗಿ ಕೆಲಸ ಮಾಡಬೇಕು, ಇಲ್ಲಿಂದ ಏನಾದರೂ ತರಬೇಕು ಅಂತ. ಆದರೆ ಶುಕಮುನಿಗಳಿಗೆ ಏನೂ ಇಚ್ಛೆ ಇಲ್ಲ, ಅವರು ದೇವರ ಇಚ್ಛೆ ಅಂತ ನಡ್ಕೊಂಡು ಹೋಗ್ತಾಯಿದ್ರು. ಅಲಕ್ಷಲಿಂಗೋ ನಿಜಲಾಭ ತುಷ್ಟೋ, ಅವರು ತಮ್ಮಲ್ಲಿ ತಾನು ಸಂತುಷ್ಟರಾಗಿದ್ದರು, ಆತ್ಮಜ್ಞಾನದಲ್ಲಿ ಸಂತುಷ್ಟರಾಗಿದ್ದರು, ಭಗವಂತನ ಭಕ್ತಿಯಲ್ಲಿ ಸಂತುಷ್ಟರಾಗಿದ್ದರು. ವೃತಶ್ಚ ಬಾಲೈ, ಬಾಲಕರು ಅವರನ್ನು ಸುತ್ತುವರೆದಿದ್ದರು. ಯಾರು ಇವನು ಹುಚ್ಚನ ಥರ ಕಾಣ್ತಾ ಇದ್ದಾನೆ ಅಂತ ಅವ್ರನ್ನ ಹಿಂದೆ ಅವರು ಓಡ್ಕೊಂಡು ಬರ್ತಾಯಿದ್ರು. ಅವಧೂತ ವೇಷ. ಅವಧೂತ ವೇಷ ಅಂದರೆ ಒಬ್ಬ ಅವಧೂತ ಅಂದರೆ ಯಾರು ನಿಯಮಗಳನ್ನು ಪಾಲಿಸೋದಿಲ್ವೋ, ಅಥವಾ ಯಾರು ನಿಯಮಗಳನ್ನ ಮೀರಿದ್ದಾರೆ ಅಂಥ ಒಂದು ವ್ಯಕ್ತಿಯ ಲಕ್ಷಣವನ್ನು, ಅಂಥ ವೇಷವನ್ನು ಧರಿಸಿಕೊಂಡು ಬರ್ತಾಯಿದ್ರು ಶ್ರೀಗುರುದೇವ ಗೋಸ್ವಾಮಿಗಳು. ಸೊ ಇದು 25ನೇ ಶ್ಲೋಕದ ವರ್ಣನೆ. 26ನೇ ಶ್ಲೋಕದಲ್ಲಿ ಹೇಳ್ತಾರೆ, ತ್ವಂ ದ್ವ್ಯಷ್ಟವರ್ಷಂ ಸುಕುಮಾರಪಾದ ಕರೋರುಬಾಹಂ ಶಕಪೋಲ ಗಾತ್ರಂ ಚಾರ್ವಾಯತ್ ಅಕ್ಷ್ಣೋನ್ನಸತುಲ್ಯ ಕರ್ಣ ಶುಭ್ರಾನನಂ ಕಂಬು ಸುಜಾತ ಕಂಠಂ. ಮೊದಲೆಲ್ಲ ಹೇಳ್ತಾರೆ ದ್ವಷ್ಟವರ್ಷಂ, 16 ವರ್ಷದ ಯುವಕನ ಕಾಣ್ತಾ ಇದ್ರು. ಸುಕುಮಾರ, ತುಂಬ ಸುಂದರವಾದಂತಹ ಅವರ ಎಲ್ಲ ಅಂಗಗಳಿತ್ತು. ಪಾದ, ಕರ, ಉರು ಅಂದರೆ ತೊಡೆ ಭಾಗ, ಬಾಹು ಕೈ, ಅಂಶ, ಕಪೋಲ ಅಂದರೆ ಅವರ ತಲೆ, ಗಾತ್ರಂ ಚಾರು ಆಯತ ಅಕ್ಷ್ಣ, ಅವರ ಶರೀರ ಚಾರು ಆಯತ ಅಕ್ಷ್ಣ, ಅವರ ಕಣ್ಣು ತುಂಬ ಸುಂದರವಾಗಿತ್ತು, ಕಮಲದ ಹೂವಿನ ಥರ. ಉನ್ನಸ, ಮೂಗು ಸ್ವಲ್ಪ ಎತ್ತರವಾಗಿತ್ತು. ತುಲ್ಯಕರ್ಣ, ಅವರ ಕಿವಿಗಳು ಸಮಾನವಾಗಿದ್ವು. ಶುಭ್ರಾನನಂ, ಅವರ ಒಂದು ಭ್ರೂ ಮತ್ತು ಅವರ ಮುಖ ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ಕಂಬು ಸುಜಾತ ಕಂಠಂ, ಅವರ ಕಂಠ ಒಂದು ಶಂಖದ ಥರ ಸುಂದರವಾಗಿತ್ತು ಅಂತ. ಹೇಗೆ ಶಂಖದಲ್ಲಿ 3 ಲೈನ್ ಇರುತ್ತೆ, ಅದೇ ರೀತಿ ಅವರ ಕಂಠದಲ್ಲಿ ಕೂಡ 3 ಲೈನ್ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಎಲ್ಲ ಮಹಾಪುರುಷರ ಲಕ್ಷಣಗಳು ಈ ರೀತಿ ಇರುತ್ತೆ. ಮಹಾಪುರುಷರನ್ನು ನೋಡಿದ ತಕ್ಷಣವೇ ಗುರುತಿಸ್ತಾರೆ. ಯಾರಿಗೆ ಲಕ್ಷಣ ಜ್ಞಾನ ಗೊತ್ತಿದೆಯೋ ಅವರು ಮಹಾಪುರುಷರನ್ನು ನೋಡಿದ ತಕ್ಷಣ ಅವ್ರು ಗುರುತಿಸ್ಬೋದು. ಚೈತನ್ಯ ಮಹಾಪ್ರಭುಗಳು ಕೂಡ ಮಹಾಪುರುಷರು. ಆಜಾನುಲಂಬಿತ ಭುಜೌ ಕನಕಾವಧಾತೌ. ಅವರ ಭುಜ ಇದು ಮೊಳಕಾಲುವರೆಗೂ ತಲುಪುತ್ತಂತೆ, ನಿಂತಾಗ ಮೊಳಕಾಲಿನವರೆಗೆ ಕೈ ಮುಟ್ಟುತ್ತಂತೆ ಅಂತ ಆಜಾನುಲಂಬಿತ ಭುಜ, ಅದೊಂದು ಮಹಾಪುರುಷರ ಲಕ್ಷಣ. ಮತ್ತು ಅವರ ದೀರ್ಘವಾದಂತಹ ಕಪೋಲ ಇರುತ್ತೆ. ಮತ್ತು ಅವರ ಒಂದು ಎಲ್ಲ ಲಕ್ಷಣಗಳು ಏನು ಕೊಟ್ಟಿದ್ದಾರಲ್ಲ ಅದೇ ರೀತಿ ಲಕ್ಷಣಗಳು ಅವರ ಶರೀರದಲ್ಲಿರುತ್ತೆ. ರಾಮಾಯಣದಲ್ಲೂ ಬರುತ್ತೆ ರಾಮನ ವರ್ಣನೆ, ಹೇಗೆ ಮಹಾಪುರುಷ ವರ್ಣನೆ. ಚೈತನ್ಯ ಚರಿತಾಮೃತದಲ್ಲೂ ಕೂಡ ಮಹಾಪುರುಷರ ವರ್ಣನೆ ಹೇಗೆ ಇದೆ ಅಂತ ಅವರು ಹೇಳ್ತಾರೆ. ಸೊ ಆ ಲಕ್ಷಣಗಳನ್ನು ನೋಡಿ ಒಬ್ಬ ಮಹಾಪುರುಷನನ್ನು ಗುರುತಿಸಬಹುದು. ವ್ಯಾಸದೇವರ ಮಗನಾದಂತಹ ಶುಕಮುನಿಗಳು ಪರೀಕ್ಷಿತನ್ನು ಭೇಟಿಯಾಗ್ತಿದ್ದಾರೆ. ನಿಗೂಢಜತೃಂ ಪೃಥುತುಂಗ ವಕ್ಷಸಂ ಆವರ್ತನಾಭಿಂ ವಲಿವಲ್ಗುದಾ ಉದರಂ ಚ ದಿಗಂಬರಂ ವಕ್ತ್ರವಿಕೀರ್ಣಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮ ಅಂಬಃ. ಸೊ ಇಲ್ಲಿ ಹೇಳ್ತಾರೆ ಜಂತೃಮ್ ಅಂದರೆ ಈ ಕಾಲರ್ ಬೋನ್ ಅಂತ, ಅದು ತುಂಬ ಗಾಢವಾಗಿತ್ತು, ಆದರೆ ಅಲ್ಲಿ ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗಿತ್ತು. ಪೃಥುತುಂಗ ವಕ್ಷಂ, ಅವರ ವಕ್ಷಸ್ಥಲ ತುಂಬ ದೀರ್ಘವಾಗಿತ್ತು, ತುಂಬ ದೊಡ್ಡದಾಗಿತ್ತು. ಉದರಂ, ಸೊ ಉದರ ಅಂದರೆ ಹೊಟ್ಟೆ ಭಾಗ ತುಂಬ, ಅಲ್ಲಿ 3 ಲೈನ್ ಕಾಣ್ತಾ ಇತ್ತು ಸುಂದರವಾಗಿ. ದಿಗಂಬರಂ, ಅವರು ವಸ್ತ್ರ ಉಟ್ಕೊಂಡಿಲ್ಲ, ದಿಕ್ಕುಗಳು 4 ದಿಕ್ಕುಗಳೇ ಅವರಿಗೆ ವಸ್ತ್ರವಾಗಿತ್ತು. ವಕ್ರ ವಿಕಿರಣ ಕೇಶಂ, ಅವರ ಕೇಶ ಸ್ವಲ್ಪ ಅಂದರೆ
ಗುಂಗರು ಕೂದಲು ಅಂತ ಕರೀತಾರಲ್ಲ, ಆ ರೀತಿ ಇತ್ತು. ಪ್ರಲಂಬ ಬಾಹುಂ, ಅವರ ಕೈ ತುಂಬ ಉದ್ದಕ್ಕಿತ್ತು. ಮತ್ತು ಅವರ ಕಾಂತಿ, ಅವರ ಬಣ್ಣ ಕೃಷ್ಣನ ಬಣ್ಣದಾಗಿತ್ತು. ಸು ಅಮರ ಉತ್ತಮ, ಅಂದರೆ ದೇವತೆಗಳಲ್ಲಿ ಶ್ರೇಷ್ಠನಾದಂತಹ ಕೃಷ್ಣನ ಅವರ ವರ್ಣ ಇವರದಾಗಿತ್ತು ಅಂತ. ಸೊ ಈ ರೀತಿ ಶುಕದೇವ್ ಗೋಸ್ವಾಮಿಯನ್ನು ನೋಡಿದ ತಕ್ಷಣವೇ ಎಲ್ಲರೂ ಗುರುತಿಸ್ತಾರೆ, ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಸೊ ಇಲ್ಲಿ ನೋಡಿ ಎಲ್ಲ ಋಷಿಮುನಿಗಳು ಎದ್ದು ನಿಲ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ಯಾಮಂ ಸದಾ ಪೀವ್ಯವಯೋಂಗಲಕ್ಷ್ಮ್ಯಾ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯುತ್ತಿತಾಸ್ತೆ ಮುನಯ ಸ್ವಾಸಿನೇಭ್ಯಸ್ ತಲ್ಲಕ್ಷಣಜ್ಞಾಪಿ ಗೂಢವರ್ಚಸಂ. ಸೊ ಶ್ಯಾಮಂ, ಅವರ ಕಾಂತಿ ಶ್ಯಾಮವರ್ಣದಾಗಿತ್ತು, ಕೃಷ್ಣ ಥರನೇ ಕಾಣ್ತಾ ಇದ್ರು. ಸದಾ ಪೀವ್ಯವಯೋ ಅಂಗ ಲಕ್ಷ್ಮ್ಯಾ, ಅವರು ಯಾವಾಗಲೂ ಯೌವನ ಅವಸ್ಥೆಯಲ್ಲಿದ್ದರು. ಮತ್ತು ಅವರ ಸೌಂದರ್ಯವನ್ನು ನೋಡಿ ಸ್ತ್ರೀಯರು ಕೂಡ ಆಕರ್ಷಿತವಾಗ್ತಾಯಿದ್ರು. ಸ್ತ್ರೀಣಾಂ ಮನೋಜ್ಞಂ ಪ್ರತ್ಯುತ್ಥಿತಾಸ್ತೆ ಮುನಿಯ ಸ್ವ ಆಸನೇಭ್ಯ, ಮುನಿಗಳೆಲ್ಲರೂ ತಮ್ಮ ಆಸನದಿಂದ ಎದ್ದು ನಿಂತ್ಕೊತಾರೇನು. ಕೆಲವರು ತಲೆ ಬಗ್ಸಿದ್ದಾರೆ, ಕೆಲವರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ. ತಲ್ಲಕ್ಷಣಜ್ಞ, ಅವರ ಲಕ್ಷಣ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಯಿತು ಇವನು ಶ್ರೇಷ್ಠವಾದ ಭಕ್ತ ಅಂತ. ಸೊ ಅಪಿ ಗೂಢವರ್ಚಸ, ಆದರೆ ಆ ಸ್ತ್ರೀಯರಿಗೆ ಮತ್ತು ಆ ಹುಡುಗರಿಗೆ ಇವರು ಯಾರು ಅಂತ ಗೊತ್ತಾಗಲಿಲ್ಲ, ಆದರೆ ಋಷಿಮುನಿಗಳಿಗೆ ಗೊತ್ತಾಯಿತು. ಸೊ ಈ ರೀತಿ ಆ ಋಷಿಮುನಿಗಳು ಎದ್ದು ನಿಂತು ನಮಸ್ಕಾರ ಮಾಡಿದ ತಕ್ಷಣ ಆ ಬಾಲಕರು ಮತ್ತು ಸ್ತ್ರೀಯರು ಓಡೋಗ್ಬಿಡ್ತಾರೆ. ಅಯ್ಯೋ ಇವನು ಎಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ ಇರ್ಬೋದು, ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಆ ಮಕ್ಕಳಿಗೆ ಗೊತ್ತಾಗಲಿಲ್ಲ ಇವ್ರು ಯಾರು ಅಂತ. ಅದೇ ರೀತಿ ಒಬ್ಬ ಮಹಾಪುರುಷನನ್ನು ಸಾಮಾನ್ಯ ವ್ಯಕ್ತಿಗಳು ಗುರುತಿಸೋದು ಕಷ್ಟ, ಆದರೆ ಮಹಾಪುರುಷನನ್ನು ಇನ್ನೊಬ್ಬ ಮಹಾಪುರುಷರು ಗುರುತಿಸ್ಬೋದು. ರೈಟ್. ಸೊ ಅದನ್ನು ಇಲ್ಲಿ ನಾವು ಕಲಿಬೇಕಾಗುತ್ತೆ. ಸೊ ಆಗ ಪರೀಕ್ಷಿತ್ ಏನು ಮಾಡ್ತಾನೆ, ಸ ವಿಷ್ಣುರಾತೋ ತಿಥಯ ಆಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತಥೋ ನಿವೃತ್ತಾ ಹಿ ಅಬುಧಾ ಸ್ತ್ರಿಯೋರ್ಬಕಾ ಮಹಾಸನೆ ಸೋಪವಿವೇಶ ಪೂಜಿತಃ. ವಿಷ್ಣುರಾತಃ, ವಿಷ್ಣುರಾತ ಅಂದರೆ ಪರೀಕ್ಷಿತ. ಯಾರು ವಿಷ್ಣುವಿನಿಂದ ರಕ್ಷಿತರಾಗಿದ್ದರು ಅವರು ಪರೀಕ್ಷಿತ ಮಹಾರಾಜ. ಅವರ ಅತಿಥಿಯಾಗಿ ಬಂದಿದ್ದ. ಅತಿಥಿ ಅಂದರೆ ಹೇಳಿ ಬರೆದಿರೋದು. ಈಗೇನಾಗುತ್ತೆ, ಫೋನ್ ಮಾಡಿ ಹೇಳ್ತಾರೆ ನಾನು ಬರ್ತಾ ಇದ್ದೀನಿ ಅಂತ. ಅವ್ರ ಅತಿಥಿ ಅಲ್ಲ, ಹೇಳ್ದೆ ಕೇಳದೆ ಯಾರು ಮನೆಗೆ ಬಂದುಬಿಡ್ತಾರೋ, ದ್ವಾರದ ಹತ್ರ ಬರ್ತಾರೆ, ಅವರು ಅತಿಥಿ. ತಿಥಿ ಹೇಳ್ದೆ ಬರ್ತಾರೆ. ಸೊ ಇಲ್ಲಿ ಅತಿಥಿಯಾಗಿ ಶುಕದೇವರು ಬಂದರು, ಅವರಿಗೆ ಪರೀಕ್ಷಿತ ಮಹಾರಾಜ ಸ್ವಾಗತಿಸ್ತಾನೆ. ತಸ್ಮೈ ಸಪರ್ಯಾಂ ಶಿರಸಾ ಜಹಾರ್ಯ, ಇಡೀ ಶರೀರವನ್ನು ಅಂದರೆ ದಂಡವತ್ ಪ್ರಣಾಮ, ಸಾಷ್ಟಾಂಗ ಪ್ರಣಾಮವನ್ನು ಶುಕದೇವ ಗೋಸ್ವಾಮಿಗಳಿಗೆ ಪರೀಕ್ಷಿತ ಮಹಾರಾಜ ಮಾಡ್ತಾನೆ. ನಂತರ ಏನು ಮಾಡ್ತಾನೆ, ಆಗ ಇದನ್ನು ನೋಡಿ ನಿವೃತ್ತ ಆ ಸ್ತ್ರೀಯರು, ಅಬುದ್ಧ ಅರ್ಭಕರು, ಬಾಲಕರು ಅವ್ರು ಹೋಗ್ಬಿಡ್ತಾರೆ. ಇವನು ಮಹಾವ್ಯಕ್ತಿ, ನಾನು ಹುಚ್ಚ ಅಂತ ತಿಳ್ಕೊಂಡಿದ್ವಿ, ಅವರು ಉಪಹಾಸ ಮಾಡ್ತಾಯಿದ್ವಿ, ನಗ್ತಾ ಇದ್ವಿ, ಅವರೆಲ್ಲರೂ ಓಡೋಗ್ಬಿಡ್ತಾರೆ. ಸೊ ಆಗ ಏನಾಗುತ್ತೆ, ಸುಖದೇವ್ ಗೋಸ್ವಾಮಿಯವರು ಮಹಾಸನೆ ಸೋಪವಿಶೇಷ ಪೂಜಿತ, ಅವರು ಮಹಾ ಆಸನದ ಮೇಲೆ ಕೂತ್ಕೋತಾರೆ. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಅವರು ಆಸನದ ಮೇಲೆ ಕೂತಿದ್ದಾರೆ. ಗಿಡದ ಕೆಳಗಡೆ ಗಂಗಾ ನದಿಯ ತಟದಲ್ಲಿ ಎಲ್ಲ ಋಷಿಮುನಿಗಳು ಅವರನ್ನು ಸುತ್ತುವರೆದು ಕೂತಿದ್ದಾರೆ. ಪರೀಕ್ಷಿತ್ ಮಹಾರಾಜ ಕೆಳಗಡೆ ಕೂತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾನೆ. ರೈಟ್. ಸೊ ಅವರಿಗೆ ಪ್ರಣಾಮ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಕೂತ್ಕೊಂಡ್ರು. ಸಸಂವೃತಸ್ತತ್ರ ಮಹಾನ್ ಮಹೀಯಸ ಬ್ರಹ್ಮರ್ಷಿ ರಾಜರ್ಷಿ ದೇವರ್ಷಿ ಸಂಗೈಃ ವ್ಯರೋಚತಾಲಂ ಭಗವಾನ್ ಯಥೇಂದೂರ್ ಗ್ರಹರ್ಕ್ಷತಾರಾ ನಿಖರೈ ಪರೀತಃ. ಹೇಗೆ ಚಂದ್ರ, ಹುಣ್ಣಿಮೆ ದಿನ ಚಂದ್ರ ಸುತ್ತಲೂ ಗ್ರಹಗಳು ಮತ್ತು ನಕ್ಷತ್ರಗಳು ಸುತ್ತುವರೆದಿರುತ್ತೆ, ಅದೇ ರೀತಿ ಇಲ್ಲಿ ಶುಕದೇವ್ ಗೋಸ್ವಾಮಿಗಳು ಒಂದು ಚಂದ್ರನ ಥರ ಎಲ್ಲ ಗ್ರಹ ನಕ್ಷತ್ರಗಳಿಂದ ಋಷಿಮುನಿಗಳಿಂದ ಸುತ್ತಿರೋದರ ಹಾಗೆ ಕಾಣ್ತಾ ಇದ್ರು. ಆ ರೀತಿಯಲ್ಲಿ ಹೋಲಿಸಿದ್ದಾರೆ.
ಸೊ ಬ್ರಹ್ಮರ್ಷಿ ದೇವರ್ಷಿ ರಾಜರ್ಷಿ ಸಂಘ ಅಂತ ಮಹಾನ್ ಜನರು ಶುಕದೇವನನ್ನು ಪೂಜಿಸ್ತಾ ಇದ್ದಾರೆ. ಸೊ ಇಲ್ಲಿ ಶುಕದೇವ ಕೇವಲ 16 ವರ್ಷದ ಯೋಗನ ಇದ್ದ. ಆದರೆ ಇವ್ರಿಗಿಂತಲೂ ಶ್ರೇಷ್ಠರಾದವರು ಹಲವಾರು ಯುಗಗಳಿಂದ ಇರುವಂತಹ ಋಷಿಗಳು ಕೂಡ ಅಲ್ಲಿದ್ದರು. ಅವರು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಸೊ ಭಕ್ತನನ್ನು ನಾವು ಅವ್ರ ಏಜ್ ಎಷ್ಟು ಅಂತ ಕೇಳ್ಬೋದು, ಅವ್ರ ವಯಸ್ಸು ಎಷ್ಟು ಅಂತ ಕೇಳ್ಬಾರ್ದು. ಅವರು ನಮಗಿಂತ ಚಿಕ್ಕವರಾಗಿದ್ದರೂ ಕೂಡ, ಆದರೆ ನಮಗಿಂತಲೂ ಭಕ್ತಿಯಲ್ಲಿ ಹೆಚ್ಚು ಪ್ರಗತಿ ಮಾಡಿದವರಿದ್ದರೆ ಅವರಿಂದ ನಾವು ಕೇಳಬೇಕು. ಅಹಂಕಾರ ಇರಬಾರ್ದು. ನಾನು ಹೆಚ್ಚು ಕಾಲ ಭಕ್ತಿಯಲ್ಲಿದ್ದೀನಿ, ನಾನು ಭಕ್ತಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಶ್ರೇಷ್ಠನು, ನನಗಿಂತ ವಯಸ್ಸು ಕಮ್ಮಿ ಇರೋರೆಲ್ಲರೂ ಚಿಕ್ಕವರು ಅಂತ ನಾವು ಭಾವಿಸಬಾರ್ದು. ನಮಗಿಂತ ವಯಸ್ಸು ಚಿಕ್ಕವರಾದರೂ ಕೂಡ ಅವರು ನಮಗಿಂತಲೂ ಭಕ್ತಿಯಲ್ಲಿ ಹೆಚ್ಚು ಪ್ರಗತರಾಗಿರ್ಬೋದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇದರಿಂದ ನಮಗೆ ತಿಳಿತು ಎಲ್ಲ ಋಷಿಮುನಿಗಳು ಅವರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಹೇಳ್ತಾರೆ, ಸೊ ಆಗ ಸಿಹಿ ಮಾತುಗಳಿಂದ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿಯನ್ನು ಸ್ವಾಗತಿಸಿ ಆಗ ಪರೀಕ್ಷಿತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಪರೀಕ್ಷಿದುವಾಚ ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾ ಕ್ಷತ್ರಬಂಧವಃ ಕೃಪಯಾತಿಥಿರೂಪೇಣ ಭವದ್ವಿತೀರ್ಥಕಾಕೃತಃ. ಸೊ ನೀವು ಕೃಪೆಯನ್ನು ಮಾಡಿ ಅತಿಥಿಯಾಗಿ ನಮ್ಮ ಹತ್ತಿರ ಬಂದಿದ್ದೀರಾ. ಸೊ ತುಂಬ ಕೃತಜ್ಞತೆಯನ್ನು ಇಲ್ಲಿ ಅವರು ಸಲ್ಲಿಸ್ತಾ ಇದ್ದಾರೆ. ಕ್ಷತ್ರಬಂಧವ ಅಂತ ಕರಿತಾ ಇದ್ದಾರೆ ಇಲ್ಲಿ ತನ್ನಂತಾನನು. ಆ್ಯಕ್ಚುಲಿ ಕ್ಷತ್ರಬಂಧವ ಅಂದರೆ ನಾನು ಕ್ಷತ್ರಿಯಗೆ ಆಗೋದಕ್ಕೆ ಅನರ್ಹನು ಅಂತ ಕ್ಷತ್ರಬಂಧವ ಅಂತ ಕರೀತಾರೆ. ಆದರೂ ಕೂಡ ಇಂಥ ಅಯೋಗ್ಯನಿಗೆ ನೀವು ದರ್ಶನ ಕೊಡೋಕ್ಕೆ ಬಂದಿದ್ದೀರಾ, ಇದು ನನ್ನ ಸೌಭಾಗ್ಯ ಅಂತ ಪರೀಕ್ಷಿತ ಹೇಳ್ತಾನೆ. ನಂತರ ಸುಂದರವಾದ ಶ್ಲೋಕ ಇಲ್ಲಿ 33ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯೇಷಾಂ ಸಂಸ್ಮರಣಾತ್ ಪುಂಸಾಂ ಸದ್ಯ ಶುದ್ಧಂತ್ಯ ವೈಗ್ರಹಾನ್ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿಃ. ನಿಮ್ಮಂಥ ಶುದ್ಧ ಭಕ್ತರ ಸ್ಮರಣೆ ಮಾಡಿದರೆ ಸಾಕು ನಾವು ಪವಿತ್ರವಾಗ್ತೀವಿ. ಆದರೆ ನಿಮಗೆ ನಿಮ್ಮ ದರ್ಶನ ಸೌಭಾಗ್ಯ ಸಿಕ್ಕವರ ಗತಿ ಏನು, ನಿಮ್ಮ ಪಾದ ಸ್ಪರ್ಶ ಮಾಡುವಂತಹ ಸೌಭಾಗ್ಯ ಸಿಕ್ಕವರ ಗತಿ ಏನಾಗ್ಬೋದು, ಮತ್ತು ಪಾದ ಶೌಚ ನಿಮ್ಮ ಪಾದವನ್ನು ತೊಳೆಯೋದು ಮತ್ತು ನಿಮಗೆ ಆಸನ ಕೊಡುವುದು ಅವಕಾಶ ಸಿಕ್ಕವರಿಗೆ ಎಂಥ ಸೌಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಚೆ ಭಗವಂತನ ಭಕ್ತರ ಸ್ಮರಣೆ ಮಾಡೋದ್ರಿಂದ ನಾವು ಪವಿತ್ರರಾಗ್ತೀವಿ, ಶುದ್ಧರಾಗ್ತೀವಿ. ಆದರೆ ಈ ಒಂದು ಸೌಭಾಗ್ಯ ಸಿಕ್ಕಿರೋದು ಅತಿ ದುರ್ಲಭ ಅಂತ ಪರೀಕ್ಷಿತ್ ಮಹಾರಾಜ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಹೃದಯವನ್ನು. ಸೊ ಮತ್ತೆ ಅವ್ರು ಹೇಳ್ತಾರೆ, ಸನ್ನಿಧ್ಯಾತ್ಯ ಮಹಾಯೋಗಿ ಪಾತಕಾನಿ ಮಹಾಂತ್ಯಪಿ ಸದ್ಯೋ ನಶ್ಯಂತೆ ವೈ ಪುಂಸಾಂ ವಿಷ್ಣೋರಿವ ಸುರೇತರಾಹ. ಸೊ ಹೀಗೆ ಎಲ್ಲಿ ನಾಸ್ತಿಕರು, ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ನಾಸ್ತಿಕರು ಇರೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಎಲ್ಲಿ ನಿಮ್ಮಂತಹ ಮಹಾನ್ ಭಕ್ತರು ಇರ್ತಾರೆ ಅಲ್ಲಿ ಯಾವ ಮಹಾಪಾತಕ ಅಂದರೆ ಪಾಪ ಕೃತ್ಯಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಹರಿನಾಮ ಇರುತ್ತೆ ಅಲ್ಲಿ ಭೂತ ಪ್ರೇತಗಳು ಇರೋದಿಲ್ಲ. ಎಲ್ಲಿ ಭೂತ ಪ್ರೇತ ಇರುತ್ತೆ ಅಲ್ಲಿ ಹೋಗಿ ಹರಿನಾಮ ಸಂಕೀರ್ತನೆ ಮಾಡಿ ಓಡೋಗುತ್ತೆ. ಅದೇ ರೀತಿ ಎಲ್ಲಿ ಭಗವಂತನ ಭಕ್ತರು ಇರ್ತಾರೋ ಅಲ್ಲಿ ಪಾಪಗಳು ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಾರೆ, ಅಪಿಮೇ ಭಗವಾನ್ ಪ್ರೀತಃ ಕೃಷ್ಣ ಪಾಂಡು ಸುತಪ್ರಿಯ ಪೈತೃಶ್ವಸ್ಯೇಯ ಪ್ರೀತ್ಯರ್ಥಂ ತದ್ಗೋತ್ರಸ್ಯಾತ್ ಬಾಂಧವ. ಹೇಳ್ತಾರೆ, ಪಾಂಡವರು ಕೃಷ್ಣನಿಗೆ ತುಂಬ ಪ್ರಿಯವಾದವರು. ಸೊ ಕೃಷ್ಣ ಪಾಂಡವರಿಗೆ ತುಂಬ ಪ್ರಿಯವನಾಗಿದ್ದ, ಅದಕ್ಕೆ ನನ್ನ ಮೇಲೆ ಅನುಗ್ರಹ ಸಿಕ್ಕಿದೆ. ಈ ನಿಮ್ಮ ದರ್ಶನವಾಗುವಂತಹ ಸೌಭಾಗ್ಯ ಇದು ನನ್ನ ಅರ್ಹತೆ ಅಲ್ಲ, ಇದು ನನ್ನ ತಾತಂದಿರು ಮಾಡಿರುವಂತಹ ಒಂದು ಕಾರ್ಯದಿಂದ ನನಗೆ ನಿಮ್ಮ ದರ್ಶನ ಸೌಭಾಗ್ಯ ಸಿಕ್ಕಿದೆ ಅಂತ ಕೃತಜ್ಞತೆಯನ್ನು ತನ್ನ ತಾತಂದಿರು ಅಂದರೆ ಅರ್ಜುನ ಮತ್ತು ಪಾಂಡವರಿಗೆ ಸಲ್ಲಿಸ್ತಾ ಇದ್ದಾರೆ. ರೈಟ್. ಅದೇ ರೀತಿ ಯಾರಿಗಾದರೂ ಒಂದು ಅದೃಷ್ಟ ಸಿಕ್ಕರೆ ಈ ಅದೃಷ್ಟ ಭಕ್ತರ ಒಂದು ಅನುಗ್ರಹದಿಂದ ಸಿಕ್ಕಿದೆ ಅಂತ ನಾವು ಭಾವಿಸಬೇಕು. ನನ್ನ ಯೋಗ್ಯತೆಯಿಂದಲ್ಲ, ಭಕ್ತರ ಅನುಗ್ರಹದಿಂದ, ಅವ್ರ ಕೃಪೆಯಿಂದ ನನಗೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ನಾವು ಭಾವಿಸಬೇಕಾಗುತ್ತೆ. ಸೊ ಹಾಗೆ ಹೇಳ್ತಾರೆ,
ಅನ್ಯಥಾ ತೇ ವ್ಯಕ್ತಗತೆ ದರ್ಶನಂ ನ ಕಥಂ ನೃಣಾಂ ನಿತರಾಂ ಮ್ರಿಯಮಾಣಾನಾಂ ಸಂಸಿದ್ಧಸ್ಯ ವನೀಯಸ. ಸೊ ಅವ್ಯಕ್ತಗತಿ, ನೀವು ನಿಮ್ಮನ್ನು ಗತಿಯನ್ನು ಯಾರೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ, ಆದರೆ ನೀವು ನನ್ನ ಹತ್ರ ಬಂದಿದ್ದೀರಾ ಅಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಅವರೀಗ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ 37ನೇ ಶ್ಲೋಕದಲ್ಲಿ 2 ಮುಖ್ಯ ಪ್ರಶ್ನೆಗಳನ್ನು ಕೇಳ್ತಾರೆ. ಅತ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ. ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನದು? ಪುರುಷಸ್ಯೇಹ ಯತ್ಕಾರ್ಯಂ, ಸಾಮಾನ್ಯ ಜನರ ಕಾರ್ಯ ಏನು? ಮ್ರಿಯಮಾಣಸ್ಯ, ಸಾಯುವವನ ಕರ್ತವ್ಯ ಏನು? ಎರಡನ್ನು ಮತ್ತೆ ಶುಕದೇವ ಗೋಸ್ವಾಮಿಗಳಿಗೆ ಕೇಳ್ತಾರೆ. ಋಷಿಗಳು ಏನು ಕೇಳಿದರು, ಆ ಋಷಿಗಳಿಗೆ ಕೇಳಿದಂಥ ಪ್ರಶ್ನೆಯನ್ನು ಶುಕದೇವ ಗೋಸ್ವಾಮಿಗೆ ಅವರು ಕೇಳ್ತಾರೆ. ಮತ್ತು ಇನ್ನಷ್ಟು ಹೆಚ್ಚು ವಿಚಾರಗಳನ್ನು ಕೇಳ್ತಾರೆ. ಯತ್ ಶ್ರೋತವ್ಯಂ, ಯಾರ ಬಗ್ಗೆ ಕೇಳಬೇಕು? ಅಥೋ ಜಪ್ಯಂ, ಯಾರ ಜಪವನ್ನು ಮಾಡಬೇಕು, ಯಾವ ಮಂತ್ರ ಜಪಿಸಬೇಕು? ಯತ್ ಕರ್ತವ್ಯಂ, ಯಾವ ಕರ್ತವ್ಯವನ್ನು ಮಾಡಬೇಕು? ನೃವಿಪ್ರಭೋ ಸ್ಮರ್ತವ್ಯಂ, ಯಾರು ಸ್ಮರಣೆ ಮಾಡಬೇಕು? ಭಜನೀಯಂ ವಾ, ಯಾರು ಪೂಜೆಯನ್ನು ಮಾಡಬೇಕು? ಬ್ರೂಹಿ ಯದ್ವಾ ವಿಪರ್ಯಯಂ, ಸೊ ಏನು ಮಾಡಬೇಕು ಮತ್ತು ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ತುಂಬ ಡೀಟೇಲ್ ಆಗಿ ಪ್ರಶ್ನೆಯನ್ನು ಕೇಳ್ತಾರೆ ಶುಕದೇವ ಗೋಸ್ವಾಮಿಗಳಿಗೆ. ಪರೀಕ್ಷಿತ್ ಮಹಾರಾಜರು ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇದಿನಾಂ ನ ಲಕ್ಷ್ಯತೆ ಹಿ ಅವಸ್ಥಾನಂ ಅಭಿಗೋದಹನಂ ಕ್ವಚಿತ್. ಶುಕದೇವ ಗೋಸ್ವಾಮಿಯವರ ಒಂದು ಗುಣ ಇತ್ತು, ಏನಂದರೆ ಅವರು ಯಾರ ಮನೆಯಲ್ಲಿ ಹೆಚ್ಚು ಕಾಲ ಇರೋದಿಲ್ಲ. ಎಷ್ಟು ಹಾಲು ಕರೆಯೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ಇರ್ತಾಯಿದ್ರು, ನಂತರ ಹೋಗ್ತಾಯಿದ್ರು. ಇಲ್ಲಿ ಪರೀಕ್ಷಿತ್ ಮಹಾರಾಜಗೂ ಒಂದು ಯೋಚನೆ ಇರಬೇಕು ತಲೆಯಲ್ಲಿ, ಇವ್ರು ಬಂದಿದ್ದಾರೆ ತಕ್ಷಣ ಹೋಗಿಬಿಟ್ರೆ, ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಿ ಅಂತ. ಶುಕದೇವ ಗೋಸ್ವಾಮಿಗಳು 7 ದಿವಸ ಅವ್ರ ಹತ್ರ ಇರ್ತಾರೆ. ಯಾವುದಕ್ಕೆ? ಭಾಗವತನ ಹೇಳೋದಕ್ಕೆ. ಭಾಗವತನ ಹೇಳಿದ ತಕ್ಷಣ ಅವ್ರು ಹೋಗ್ಬಿಡ್ತಾರೆ ಅಲ್ಲಿಂದ. ಸೊ ಶುಕದೇವ ಗೋಸ್ವಾಮಿ ಭಾಗವತವನ್ನು ಕೇಳಿದರು ತನ್ನ ತಂದೆ ವ್ಯಾಸರಿಂದ, ಆದರೆ ಭಾಗವತ ಹೇಳೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಕೃಷ್ಣನ ಸ್ಫೂರ್ತಿಯಿಂದ, ಕೃಷ್ಣ ಕೊಟ್ಟಿರುವಂಥ ಪ್ರಚೋದನೆಯಿಂದ ಶುಕಮುನಿಗಳು ಇಲ್ಲಿ ಬಂದಿದ್ದಾರೆ. ಅಕಸ್ಮಾತ್ ಅವರು ಕಾಡಲ್ಲೆಲ್ಲೋ ಇರ್ತಾಯಿದ್ರು, ಅವರು ಹೇಗೆ ಬರೋಕ್ಕೆ ಸಾಧ್ಯ? ಇಲ್ಲಿ ಭಗವಂತ ಕಳಿಸಿದ್ದಾನೆ, ಭಗವಂತ ಇಲ್ಲಿ ಕಳಿಸಿದ್ದಾನೆ. ಸೊ ಪರೀಕ್ಷಿತ್ ಮಹಾರಾಜರಿಗೆ ಭಾಗವತವನ್ನು ಕೇಳಿಸಿ ಅವರು ಮತ್ತೆ ಇಲ್ಲಿಂದ ಹೊರಟು ಬಿಡ್ತಾರೆ 7 ದಿವಸದ ನಂತರ. ಸೊ ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಮನೆಗೆ ಸನ್ಯಾಸಿಗಳು ಬಂದರೆ ನಾವು ಸಾಮಾನ್ಯ ಪ್ರಶ್ನೆಗಳನ್ನು, ಸಮಯ ವ್ಯರ್ಥ ಮಾಡುವಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿತವಾದಂಥ ಪ್ರಶ್ನೆಗಳನ್ನು ಕೇಳಬೇಕು. ಕೆಲವರು ಬಿಸ್ನೆಸ್ ಹೇಗೆ ವೃದ್ಧಿ ಮಾಡಬೇಕು, ಕೆಲವರು ನಮ್ಮ ರೋಗ ಹೇಗೆ ನಿವಾರಣೆ ಮಾಡಬೇಕು, ಮನೆಯಲ್ಲಿ ಇಷ್ಟೊಂದು ಕಷ್ಟ ಇದೆ, ಜಗಳಗಳಿದೆ, ಹೇಗೆ ನಿವಾರಣೆ ಮಾಡಬೇಕು, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ಬದಿಗಿಟ್ಟು ಆಧ್ಯಾತ್ಮಿಕ ಜಗತ್ತಿನ ಜೀವನದಲ್ಲಿ ಹೇಗೆ ಪ್ರಗತಿ ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳಬೇಕು ಅಂತ ಇಲ್ಲಿ ಪ್ರಭುಪಾದರು ಬರೀತಾರೆ. ಸೊ ಈ ಪ್ರಶ್ನೆಗಳನ್ನು ಕೇಳಿದ ಮೇಲೆ ಭಾಗವತದ ಅಂತಿಮ ಶ್ಲೋಕ. ಸೂತೋವಾಚ ಏವಂ ಅಭಾಷಿತ ಪೃಷ್ಟಃ ಸರಾಜ್ಞಾ ಶ್ಲಕ್ಷಣಯಾ ಗಿರಾ ಪ್ರತ್ಯಭಾಷತ ಧರ್ಮಜ್ಞೋ ಭಗವಾನ್ ಬಾದರಾಯಣಿ. ಈ ರೀತಿ ಪ್ರಶ್ನೆ ಕೇಳಿದ ಮೇಲೆ ಪ್ರತ್ಯಭಾಷತ ಧರ್ಮಜ್ಞರಾದಂತಹ ಶುಕದೇವ ಗೋಸ್ವಾಮಿಗಳು ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭಗವಾನ್ ಬಾದರಾಯಣಿ. ಶುಕದೇವ ಗೋಸ್ವಾಮಿಗಳಿಗೆ ಇನ್ನೊಂದು ಹೆಸರೇನು? ಬಾದರಾಯಣ. ಸೊ ವ್ಯಾಸದೇವರ ಮಗನಿಗೆ ಬಾದರಾಯಣ ಅಂತ ಕರೀತಾರೆ, ಬಾದರಾಯಣಿ. ಸೊ ಉತ್ತರವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಪ್ರಥಮ ಸ್ಕಂದ ಇಲ್ಲಿಗೆ ಮುಗಿತು. ಸೊ ಪ್ರಥಮ ಸ್ಕಂದದ ಅಂತ್ಯದಲ್ಲಿ ಶುಕದೇವ ಗೋಸ್ವಾಮಿಗಳ ಆಗಮನವಾಗುತ್ತೆ. ಅದರ ಮುಂದಿನ 2ನೇ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವರಿಯಾನೇಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪಃ. ಸೊ ಆತ್ಮವಿತ್ ಸಮ್ಮತಃ ಪುಂಸಃ ಶ್ರೋತವ್ಯಾದಿಷು ಯಃ ಪರಃ. ನಿನ್ನ ಪ್ರಶ್ನೆ ಇಡೀ ಜಗತ್ತಿಗೆ ಹಿತಕಾರಿಯಾಗಿದೆ. ಆತ್ಮವಿತ್ ಅಂದರೆ ಆತ್ಮಜ್ಞಾನವನ್ನು ತಿಳ್ಕೊಂಡವರು ಈ ಪ್ರಶ್ನೆಗೆ ಸಮ್ಮತವನ್ನು ಕೊಡ್ತಾರೆ. ಉತ್ತಮವಾದ ಪ್ರಶ್ನೆಯನ್ನು ಮಾಡಿದೀಯಾ, ಮತ್ತು
ದೇವರ ಚರ್ಚೆ ನಡೀತಾ ಇರುತ್ತೆ. ಎಲ್ಲ ಋಷಿಮುನಿಗಳು ಇಲ್ಲಿ ಸಮುದ್ರದ ಆ ಗಂಗಾ ನದಿಯ ತಟದಲ್ಲಿ ಋಷಿಗಳ ಸಮುದ್ರವೇ ಇದ್ದಂಗೆ ಕಾಣ್ತಾ ಇದೆ ನೋಡಿ, ಎಷ್ಟೊಂದು ಜನ ಕೂತಿದ್ದಾರೆ, ಅವರೆಲ್ಲರೂ ಕೇಳ್ತಾ ಇದ್ದಾರೆ. ಸೊ 7 ದಿವಸ 7 ರಾತ್ರಿ ಯಾವುದೇ ಒಂದು ಬ್ರೇಕ್ ಇಲ್ಲದೆ, ಯಾವುದೇ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳದೆ, ಆಲಸಿಪನ ಇಲ್ಲದೆ, ನಿದ್ರೆ ಇಲ್ಲದೆ ಅವರು ಕೇಳ್ತಾ ಇದ್ದರು. ಅಂಥ ಒಂದು ಅದ್ಭುತ ಮಹತ್ ಸತ್ಸಂಗ ಆ ಕಾಲದಲ್ಲಿ ನಡೆಯಿತು. ಸೊ ಈ 7 ದಿವಸದ ನಂತರ ಭಾಗವತದ 12ನೇ ಸ್ಕಂದದಲ್ಲಿ ವರ್ಣನೆ ಬರುತ್ತೆ. ಪರೀಕ್ಷಿತ್ ಮಹಾರಾಜರು ಭಾಗವತವನ್ನು ಕೇಳಿದ ಮೇಲೆ ಅವರೆಲ್ಲ ಆಸಕ್ತಿಯಿಂದ ಮುಕ್ತರಾಗಿ ಭಗವಂತನ ಮೇಲೆ ತನ್ನ ಧ್ಯಾನವನ್ನು ಕೇಂದ್ರೀಕರಿಸಿ ಧ್ಯಾನದಲ್ಲಿ ಕೂತಿರಬೇಕಾದರೆ ತಕ್ಷಕ ಬಂದು ಕಚ್ತಾನೆ. ಆ ತಕ್ಷಕ ಬಂದು ಕಚ್ಚಿದಾಗ ಅದರ ವಿಷದ ಬೆಂಕಿಯಿಂದ ಅವರ ಶರೀರ ನಷ್ಟವಾಗುತ್ತೆ, ಆದರೆ ಅವರ ಆತ್ಮ ಭಗವಂತನ ಸೇವೆಯಲ್ಲಿ ಭಗವಂತನ ಧಾಮಕ್ಕೆ ಹೋಗುತ್ತೆ ಅಂತ ವರ್ಣನೆ ಮುಂದಿನ ಸ್ಕಂದಗಳಲ್ಲಿ ಬರುತ್ತೆ. ಭಾಗವತದ ಅಂತಿಮ ಸ್ಕಂದದಲ್ಲಿ ಬರುತ್ತೆ. ಈ ರೀತಿ ಪರೀಕ್ಷಿತ್ ಮಹಾರಾಜ ಈ ಜಗತ್ತಿನಿಂದ ಹೋಗೋದಕ್ಕೆ ಒಂದು ಮಾರ್ಗ ಭಾಗವತಮಾಯಿತು. 5000 ವರ್ಷಗಳ ಹಿಂದೆ ನಡೆದಿರುವಂತಹ ಚರ್ಚೆ ನಮಗೂ ಕೂಡ ಈಗ ಲಾಭ ಸಿಗ್ತಾ ಇದೆ. ಆ ಸಮಯದಲ್ಲಿ ಈ ರೀತಿ ಚರ್ಚೆ ಆಗಿಲ್ಲ ಅಂದರೆ ನಮಗೆ ಭಾಗವತ ಸಿಗ್ತಾ ಇರಲಿಲ್ಲ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಸ್ಸಹ ಕಲೋ ನಷ್ಟದೃಶಾಮೇಶಾಂ ಪುರಾಣರ್ಕೋಧುನೋದಿತಃ. ಈ ಒಂದು ಭಾಗವತ ಪುರಾಣ ಕೃಷ್ಣ ಅಂತರ್ಧಾನವಾದ ಮೇಲೆ ಕೃಷ್ಣ ಭಾಗವತ ರೂಪದಲ್ಲಿ ಬಂದಿದ್ದಾನೆ. ಸೊ ಈ ಭಾಗವತವನ್ನು ಓದೋದ್ರಿಂದ ಮತ್ತೆ ನಮಗೆ ಕೃಷ್ಣನ ಸಂಪರ್ಕ, ಕೃಷ್ಣನ ಜೊತೆ ಸಂಬಂಧ ಸ್ಥಾಪಿಸೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ತಾವೆಲ್ಲರೂ ಕೂಡ ಈ 19 ದಿನ, ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತರು 7 ದಿನ ಕೇಳಿದರು, ನೀವು 19 ದಿನ ಈ ಪ್ರತಿದಿನ 1.5 ಗಂಟೆ ನೀವು ಈ ಭಾಗವತವನ್ನು ಕೇಳ್ತಾ ಇದ್ರಿ. ಮತ್ತು ನಮಗೂ ಕೂಡ ಭಾಗವತವನ್ನು ಹೇಳೋದಕ್ಕೆ ನೀವು ಅವಕಾಶ ಒದಗಿಸಿಕೊಟ್ಟಿದ್ದೀರಾ. ತಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಸೊ ಈ ಭಾಗವತವನ್ನು ಕೇಳಿ ನಿಮಗೆ ತುಂಬ ಲಾಭ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಕೆಲವೊಂದು ವಿಷಯಗಳು ನಿಮಗೆ ಹೊಸದಾಗಿ ಗೊತ್ತಾಗಿರ್ಬೋದು, ಮತ್ತು ಕೆಲವೊಂದು ವಿಷಯಗಳು ಅರ್ಥ ಆಗಿರಲಿಕ್ಕಿಲ್ಲ. ಸೊ ಯಾವ ವಿಷಯಗಳು ಅರ್ಥ ಆಗಿಲ್ಲವೋ ಮತ್ತೆ ಕೇಳಿ, ಮತ್ತೆ ಓದಿ ಪ್ರಭುಪಾದರ ಪುಸ್ತಕದಲ್ಲಿ. ಸೊ ಪ್ರಭುಪಾದರ ಪುಸ್ತಕವನ್ನು ಓದಿದಾಗ, ಇನ್ನಿಷ್ಟು ಪದೇ ಪದೇ ಓದಿದಾಗ ಹೆಚ್ಚು ಹೆಚ್ಚು ಜ್ಞಾನ ನಮಗೆ ಸಿಗ್ತಾ ಇರುತ್ತೆ. ಸೊ ಯಾವ ವಿಷಯಗಳು ಅರ್ಥ ಆಗಿದೆಯೋ ಆಗಿಲ್ವೋ ಅದನ್ನು ಮತ್ತೆ ಮತ್ತೆ ಕೇಳ್ತಾರೆ, 2 ವಿಷಯಗಳನ್ನು ಕೇಳ್ತಾರೆ. ಆಗ ಮತ್ತೆ ಮತ್ತೆ ಕೇಳೋದ್ರಿಂದ ಮುಹುರಹೋ ರಸಿಕಾ ಭುವಿ ಭಾವುಕ, ಪದೇ ಪದೇ ಕೇಳೋದರಿಂದ ಆ ಒಂದು ಭಗವಂತನ ಚಿಂತನೆ ಹೃದಯದಲ್ಲಿ ಸ್ಥಿರವಾಗಿರುತ್ತೆ. ಸೊ ಭಾಗವತವನ್ನು ಪ್ರತಿನಿತ್ಯ ಕೇಳಬೇಕು. ನಿತ್ಯಂ ಭಾಗವತ ಸೇವೆಯಾ, ಪ್ರತಿನಿತ್ಯ ಭಾಗವತವನ್ನು ಕೇಳೋದರಿಂದ ಈ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶಗಳು ದೂರವಾಗಿ ಭಗವಂತನ ಪ್ರೇಮ ಹೃದಯದಲ್ಲಿ ಉಂಟಾಗುತ್ತೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಸೊ ಈ ರೀತಿ ಹಲವಾರು ರಿಕ್ವೆಸ್ಟ್ ಬರ್ತಾ ಇದೆ ಈ ಭಾಗವತವನ್ನು ಮುಂದುವರಿಸಬೇಕಂತ. ಸೊ ಸಾಧ್ಯವಾದಷ್ಟು ನಾವು ಇಸ್ಕಾನ್ ಕನ್ನಡ ಚಾನೆಲ್ ವತಿಯಿಂದ ಗುರುಗಳ ಆಶೀರ್ವಾದದಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಮುಂದಿನ ಸೀರೀಸ್ ಏನಿರುತ್ತೆ, ಯಾವಾಗಿರುತ್ತೆ ಅಂತ ನಾವು ಮುಂದೆ ನಿಮಗೆ ತಿಳಿಸ್ತೀವಂತೆ. ಆಗ ನೀವು ಆ ಕೋರ್ಸಸ್ನ ಜಾಯ್ನ್ ಆಗ್ಬೋದು. ಸೊ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ.